ನಾವು ಕಲಿಯೋಣ ಇವತ್ತು ಫೋಟೋಶಾಪ್ ಒಳಗಡೆ ಫೋಟೋಸ್ ಅನ್ನ ಯಾವ ತರ ಡಿಸೈನ್ ಮಾಡ್ಕೋಬಹುದು. ಫೋಟೋ ಡಿಸೈನ್ ಅಂದ್ರೆ ಸಪೋಸ್ ಲೋ ಕ್ವಾಲಿಟಿ ಒಳಗೆ ಫೋಟೋ ತೆಗ್ದಿರ್ತೀವಿ ಅಥವಾ ಫೋಟೋ ನಾವು ಜೂಮ್ ಮಾಡಿದಾಗ ಫೋಟೋ ಹೊಡಿತಿರ್ತಾವ. ಈ ತರ ಎಲ್ಲ ಫೋಟೋಸ್ ಗಳಿದ್ದಾಗ ನಮ್ಗೆ ಹಿಂದ್ಗಡೆ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ, ಯಾಕಂದ್ರೆ ಮಂಜು ಕಾಣಿಸ್ತಿರ್ತದೆ, ಕ್ವಾಲಿಟಿ ಇರೋದಿಲ್ಲ. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಅದ್ರ ಮೇಲೆ ಬೇಜಾರಾಗ್ತದೆ, ಕ್ವಾಲಿಟಿ ಬರ್ಲಿಲ್ಲ ಇಮೇಜ್, ಇದು ಬಹಳ ಹಳೆ ಫೋಟೋ ಆಗಿರ್ಬೋದು ಅಥವಾ ಹೊಸ ಫೋಟೋ ಇದ್ದಿರ್ತಾವ, ಕೆಲವೊಂದು ಟೈಮಿಗೆ ಒಂದೊಂದು ಕ್ಯಾಮ್ರಾದೊಳಗೆ ಅಷ್ಟು ಕ್ಲಿಯರ್ ಆಗಿ ಬಂದಿರೋದಿಲ್ಲ. ಅಂತ ಫೋಟೋಸ್ ಗಳನ್ನ ನಾವು ಯಾವ ತರ ಎಡಿಟ್ ಮಾಡ್ಕೋಬಹುದು, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಮತ್ತೆ ಕಲರ್ ಕರೆಕ್ಷನ್ ಯಾವ ತರ ಮಾಡ್ಕೋಬಹುದು ಅನ್ನೋದನ್ನ, ಸಪೋಸ್ ಪಿಂಪಲ್ಸ್ ಇತ್ತು ಅಂದ್ರೆ ಪಿಂಪಲ್ಸ್ ಯಾವ ತರ ರಿಮೂವ್ ಮಾಡ್ಕೋಬಹುದು, ಮತ್ತೆ ಇನ್ಕ್ರೀಸ್ ದ ಕ್ವಾಲಿಟಿ ಹೆಂಗ್ ನಾವು ಮಾಡ್ಕೋಬಹುದು, ಕಡಿಮೆ ರೆಸಲ್ಯೂಷನ್ ಒಳಗಡೆ ಇರ್ತಕ್ಕಂಥ ಫೋಟೋಸ್ ಅನ್ನ ನಾವು ಹೈ ಕ್ವಾಲಿಟಿ ಒಳಗಡೆ ನಾವು ಯಾವ ತರ ಕನ್ವರ್ಟ್ ಮಾಡ್ಕೋಬಹುದು ಫೋಟೋಶಾಪ್ ಒಳಗೆ ಅನ್ನೋದನ್ನ ಇದೆಲ್ಲಾನು ಕೂಡ ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇರ್ತೀನಿ ನಿಮ್ಗೆ. ಅದಕ್ಕೋಸ್ಕರ ನೀವೇನ್ ಮಾಡ್ತಿರ್ಬೇಕು, ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ನನ್ನ ವಿಡಿಯೋ ನೋಡಾತಿರಲ್ಲ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅನ್ಕೊಳ್ಳೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಬಾಜು ಒಂದು ಗಂಟೆ ಬರ್ತದ ಬಾರಸ್ರಿ. ನಿಮ್ಮ ಫೋನ್ ಮೇಲೂ ನಾನು ಮಾಡುವಂತ ಎಲ್ಲಾ ಹೊಸ ಹೊಸ ವಿಡಿಯೋಸ್ಗಳು ಯಾವಾಗ ಅಪ್ಡೇಟ್ ಮಾಡ್ತೀರೋ ಅವಾಗ ನಿಮ್ ಫೋನ್ ಮೇಲೂ ಗಂಟೆ ಬಾರಿಸ್ತಿರ್ತದೆ. ಅವಾಗ ನೀವು ಫ್ರೀ ಇದ್ದಾಗ ಫ್ರೀ ಆಗಿ ನೋಡಿ ಫೋಟೋಶಾಪ್ ಅನ್ನ ಕಲಿಬಹುದು. ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಿನಾಲು ನೋಡಿ ನಿಮ್ಗೆ ಉಪಯುಕ್ತವಾದ ಮಾಹಿತಿ ಸಿಗ್ತದೆ. ನೀವು ನೋಡ್ಕೊಂಡು ಮನೆಯಲ್ಲೇ ಇದ್ದು ಫೋಟೋಶಾಪ್ ಅನ್ನ ಕಲ್ತು ನಾಳೆ ಆಪತ್ ಕಾಲದೊಳಗೆ ಸ್ವಂತ ಬಿಸ್ನೆಸ್ ಮಾಡ್ರೋ ಮಾರ, ಅಲ್ಲಿ ಇಲ್ಲಿ ಯಾಕೆ ನೌಕರಿ ಸಂಬಂಧ ಓಡಾಡ್ತೀರಿ, ಹೌದಿಲ್ಲ? ನೋಡೋಣ ಇವತ್ತು ಫೋಟೋಶಾಪ್ ಒಳಗಡೆ ಫೋಟೋಸ್ ಅನ್ನ ನಾವು ಯಾವ ತರ ಡಿಸೈನ್ ಮಾಡ್ಕೋಬಹುದು, ಫೋಟೋಸ್ ಡಿಸೈನ್ ಅಲ್ಲ ಫೋಟೋ ಹಿಂದ್ಗಡೆ ಯಾವ ತರ ಡಿಸೈನ್ ಮಾಡ್ಕೋಬಹುದು, ಮತ್ತೆ ಕ್ವಾಲಿಟಿ ಸ್ವಲ್ಪ ಲೋ ಇತ್ತು ಫೋಟೋಸ್ ಅಂದ್ರೆ ಜೂಮ್ ಮಾಡಿದಾಗ ಬಾಕ್ಸ್ ಬರ್ತಿರ್ತದೆ, ಆ ತರ ಬಾಕ್ಸ್ ಬರಬಾರ್ದು ಎಷ್ಟೇ ಜೂಮ್ ಮಾಡಿದ್ರು ಅಂದ್ರೆ ಅದನ್ನ ಯಾವ ತರ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇವತ್ತಿನ ಈ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲರೇ ಅರ್ಧ ಬರ್ಧ ನೋಡಿದ್ರೆ ಏನಾಗ್ತದೆ, ನಿಮ್ ತಲೆನೂ ಅರ್ಧ ಬರ್ಧ ಆಗ್ತಿರ್ತದೆ, ಯಾವ ವಿಷಯನೂ ಕೂಡ ನೀವು ಪೂರ್ತಿಯಾಗಿ ಕಲಿಯೋದಿಲ್ಲ. ಇದು ನಿಮ್ ತಲೆಗೆ ಇಟ್ಕೋಬೇಕು ಮೊದ್ಲ, ಗೊತ್ತಾಯ್ತಾ? ಓಕೆ, ಓಪನ್ ಮಾಡ್ಕೋತಾ ಇದೀನಿ. ಇಲ್ಲಿ ಸ್ಟಾರ್ಟ್ ಒಳಗೆ ಹೋಗೋಣ. ಅಡೋಬ್ ಫೋಟೋಶಾಪ್ 7.0 ನ ನಿಮ್ಮ ಕಂಪ್ಯೂಟರ್ ಒಳಗೆ ಇತ್ತು ಅಂದ್ರೆ ಓಪನ್ ಮಾಡ್ಕೋರಿ, ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕಂಪ್ಯೂಟರ್ ಸೆಂಟರ್ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಬರ್ಬೇಕು. ರೊಕ್ಕ ತಗೋತಾರ ಒಂದು 50-60 ರೂಪಾಯಿ ಚಾಪಾಣಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡ್ ಬರ್ಬೇಕು. ನೆಕ್ಸ್ಟ್ ಇದನ್ನೇ ಓಪನ್ ಮಾಡ್ಕೋತಾ ಇದೀನಿ. ಫೋಟೋಶಾಪ್ 7.0 ಓಪನ್ ಆಗ್ತಾ ಇದೆ. ಇದ್ರೊಳಗೆ ಓಪನ್ ಆದ ನಂತರ ಏನ್ ಮಾಡ್ಬೇಕು, ಫೋಟೋಸ್ ಅನ್ನ ಹಾಕಿ ಅದಕ್ಕೆ ಫೋಟೋ ಹಾಕಿ ಅದ್ರ ಹಿಂದಿನ ಹೆಂಗ್ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು ಮತ್ತೆ ಕ್ವಾಲಿಟಿ ಯಾವ ತರ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ನಾನೇನ್ ಮಾಡ್ಕೋತಾ ಇದೀನಿ, ಇಲ್ಲಿಂದ ಫಸ್ಟ್ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ತೀನಿ. ಓಪನ್ ಅಂತ ಹೇಳ್ತಿದ್ದಾನೆ. ಏನ್ ಓಪನ್ ಅನ್ಬೇಕು, ನೀವು ಯಾವ ಫೋಟೋಸ್ ಅನ್ನ ಡಿಸೈನ್ ಮಾಡ್ತಾ ಇದೀರೋ ಆ ಫೋಟೋನ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿಂದ ಓಪನ್ ಅಂತ ಹೇಳ್ಬೇಕಾಗ್ತದೆ. ನನ್ನ ಕಡೆ ಒಂದು ಫೋಟೋ ಇದೆ, ಈ ಫೋಟೋಸ್ ಅನ್ನ ನಾನು ಏನ್ ಮಾಡ್ತಾ ಇದೀನಿ, ಓಪನ್ ಮಾಡ್ಕೋತಾ ಇದೀನಿ. ಈ ತರ ಒಂದು ಫೋಟೋಸ್ ಇದೆ ನನ್ನ ಕಡೆ. ಇದನ್ನ ಇದ್ರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ತೆಗಿಬೇಕು. ನನಗೆ ಇದಕ್ಕೆ ಸ್ವಲ್ಪ ಎಡಿಟ್ ಮಾಡ್ಬೇಕಾಗಿದೆ, ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡ್ಬೇಕು, ಯಾಕಂದ್ರೆ ನೋಡೋರಿಗೂ ಕೂಡ ಚಲೋ ಅನಿಸ್ಬೇಕು, ನಿಮ್ಗೂ ಕೂಡ ಕಲೆಂಗ್ ಆಗ್ಬೇಕು. ಸುಮ್ನೆ ನೋಡಿ ಏನೇನೋ ಹೇಳ್ತಾರಂತ ಆ ತರ ಎಲ್ಲ ಟೆನ್ಷನ್ ಮಾಡ್ಕೋಬೇಡ್ರಿ. ಓಕೆ, ನೆಟ್ ರೊಕ್ಕ ಕೊಟ್ಟು ಹಾಕ್ಸಿರ್ತೀರಿ, ನಿಮ್ಗೂ ತ್ರಾಸ ಇರ್ತದೆ ಸಿಕ್ಕಾಪಟ್ಟಿ. ಅದಕ್ಕೋಸ್ಕರ ಇದನ್ನ ನಾವು ಈಗ ನೋಡ್ರಿ, ನಾನು ಜೂಮ್ ಮಾಡ್ತಾ ಇದ್ದೀನಿ. ಜೂಮ್ ಹೆಂಗ್ ಮಾಡ್ಕೋತಾ ಇದೀನಿ ಅಂದ್ರೆ ಇಲ್ಲಿ ಜೂಮ್ ಟೂಲ್ ಇರ್ತದೆ ಫೋಟೋಶಾಪ್ ಒಳಗೆ. ಇದನ್ನ ಸ್ವಲ್ಪ ಕ್ಲಿಕ್ ಮಾಡ್ಬೇಕು. ಓಕೆ, ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಇಲ್ಲಿ ನೋಡ್ರಿ ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ, ಈ ತರ ಬಾಕ್ಸ್ ಬಂದ್ಬಿಡ್ತದೆ. ಓಕೆ, ಫೋಟೋನು ಕೂಡ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಇದನ್ನ ನಾವು ಇನ್ನೂ ಸ್ವಲ್ಪ ಕ್ಲಿಯರ್ ಆಗ್ಬೇಕು ಫೋಟೋ ಅಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಇಮೇಜ್ ಒಳಗೆ ಹೋಗಿ ಇಲ್ಲಿ ಕ್ಯಾನ್ವಸ್ ಸೈಜ್ ಅಂತ ಬರುತ್ತೆ. ಆ ಕ್ಯಾನ್ವಸ್ ಸೈಜ್ ಬಿಟ್ಬಿಡ್ರಿ, ಅದ್ರ ಇನ್ನೊಂದು ಸೆಟ್ಟಿಂಗ್ ಬರುತ್ತೆ, ಅಲ್ಲಿ ಏನಂತ ಇಮೇಜ್ ಸೈಜ್ ಅಂತ ಬಂದ್ಬಿಡುತ್ತೆ. ಇಲ್ಲಿ ರೆಸಲ್ಯೂಷನ್ 300 ಇರೋದನ್ನ ನೀವೇನ್ ಮಾಡ್ಬೇಕು, 72 ಇರ್ತದೆ, ಅಲ್ಲಿ 300 ಕೊಟ್ಕೊಂಡ್ಬಿಡೋಣ. ಓಕೆ, 300 ಆಗಿರ್ಬೋದು, ಅದು 500 ಕೊಟ್ಕೊಂಡ್ಬಿಡ್ತೀನಿ. 500 ಕೊಡ್ತಿದ್ದಾನೆ. ಮೇಲ್ಗಡೆ ಹೈಟ್ ವಿಡ್ತ್ ಕೂಡ ಡೈಮೆನ್ಷನ್ ಚೇಂಜ್ ಆಗ್ತಿರ್ತದೆ ಅದರದ. ನೀವು ಆ ತರ ಚೇಂಜ್ ಕೂಡ ಸಪೋಸ್ ಇಲ್ಲಿ ಚೇಂಜ್ ಮಾಡಲಿಲ್ಲ ಅಂದ್ರೆ ಇದಕ್ಕೆಲ್ಲ ಬಂದ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಓಕೆ, ಇವೆರಡು ಬಂದ್ ಮಾಡಿಬಿಟ್ರೆ ಇಲ್ಲಿ ಹೈಟ್ ಡೈಮೆನ್ಷನ್ ಮತ್ತೆ ಚೇಂಜ್ ಆಗೋದಿಲ್ಲ. ನೀವು ಈಸಿಯಾಗಿ ಮಾಡ್ಕೋಬಹುದು, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಏನ್ ಮಾಡ್ಬೋದು, ಈಸಿಯಾಗಿ ಮಾಡ್ಕೋತಿರ್ಬೋದು. ಅಂದ್ರೆ ಚೇಂಜಸ್ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿಬಿಟ್ರೆ ಇನ್ನೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಈಸಿಯಾಗಿ ನೀವು ಕೆಳಗಡೆ ಆಪ್ಷನ್ಸ್ ಅನ್ನ ಡಾಕ್ಯುಮೆಂಟ್ ಸೈಜ್ ಮಾತ್ರ ಜಾಸ್ತಿ ಮಾಡ್ಕೋಬಹುದು. ಮೇಲ್ಗಡೆ ಫಿಕ್ಸಲ್ ಡೈಮೆನ್ಷನ್ ಕೂಡ ನಾವು ಜಾಸ್ತಿ ಮಾಡ್ಬೇಕಾಗ್ತದೆ. ಅದಕ್ಕೆ ಎರಡು ಕೂಡ ಆನ್ ಇರ್ಬೇಕು ನಮ್ಗೆ. ಇಲ್ಲಿ ಏನ್ ಮಾಡ್ಕೋಬೇಕು, ಇಲ್ಲಿ ಈ ತರ ಆಪ್ಷನ್ಸ್ ಇರೋದಾಗ ಅವಾಗ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಒನ್ ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಪರವಾಗಿಲ್ಲ, ಇಲ್ಲ ಅಂದ್ರೆ ಬಿಕಪ್ ಅಂತ ಇರುತ್ತೆ, ಇದನ್ನು ಕೂಡ ಇರ್ಲಿ, ಎಷ್ಟಿರ್ಲಿ ಇದನ್ನೇ ಓಕೆ ಮಾಡ್ಕೋತಾ ಇದೀನಿ. ಓಕೆ, ಸ್ವಲ್ಪ ರೆಸಲ್ಯೂಷನ್ ಏನಾಗ್ಬಿಡುತ್ತೆ ಜಾಸ್ತಿ. ನೋಡ್ರಿ ಫಸ್ಟ್ ಈ ತರ ಕಾಣಿಸ್ತಾ ಇದೆ ಸ್ವಲ್ಪ ಬಾಕ್ಸ್, ಇವಾಗ ಸ್ವಲ್ಪ ಇಲ್ಲೇ ನೋಡಬಹುದು ನೀವು. ಓಕೆ, ಈ ತರ ಸ್ವಲ್ಪ ಬಾಕ್ಸ್ ಅನ್ನ ನಾವು ಏನ್ ಮಾಡ್ಕೋತೀವಿ, ಜಾಸ್ತಿನ ಎಡಿಟ್ ಮಾಡ್ಕೊಂಡಿರ್ತೀವಿ. ಸೊ ಕ್ವಾಲಿಟಿ ಕಾಣಿಸ್ತಾ ಇರುತ್ತೆ. ಇನ್ನೂ ಸ್ವಲ್ಪ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅವಾಗ ಏನ್ ಮಾಡ್ಕೊಳ್ಳೋಣ, ಎಲ್ಲಿ ಫೈಲ್ ಇಮೇಜ್ ಒಳಗೆ ಹೋಗಿ ಇಮೇಜ್ ಸೈಜ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಇನ್ನೂ 300 ಇದೆ, ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಏನ್ ಮಾಡೋಣ, ಇಲ್ಲಿಂದ 300 ಮಾಡಿ ನೋಡೋಣ. ಓಕೆ, ಇವಾಗ ಏನಾಯ್ತು, ಕ್ವಾಲಿಟಿ ಎಷ್ಟು ಜೂಮ್ ಆಗಿದೆ ನೋಡ್ರಿ, ಆಟೋಮೆಟಿಕ್ಲಿ ಜೂಮ್ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಕ್ವಾಲಿಟಿ ಏನಾಗಿರ್ತದೆ, ಅವಾಗ ನಾನು ಇಷ್ಟು ಜೂಮ್ ಮಾಡಿದಾಗ ಬಾಕ್ಸ್ ಬರ್ತಾ ಇತ್ತು. ಇವಾಗ ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇಲ್ಲ, ನೋಡ್ಬೋದು ನೀವು, ಸ್ವಲ್ಪ ಸ್ಲೋ ಆಗಿದೆ. ಫಸ್ಟ್ ಯಾವ ತರ ಸ್ವಲ್ಪ ಬಾಕ್ಸ್ ಕಾಣಿಸ್ತಾ ಇತ್ತು ಇಷ್ಟು ಜೂಮ್ ಮಾಡಿದಾಗ, ಇವಾಗ ಸ್ವಲ್ಪ ಬಾಕ್ಸ್ ಕಾಣಿಸ್ತಾ ಇಲ್ಲ, ಕಡಿಮೆ ಆಗಿರ್ತದೆ. ಓಕೆ, ರೆಸಲ್ಯೂಷನ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಇನ್ನೂ ಸ್ವಲ್ಪ ಜಾಸ್ತಿ ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತೀನಿ ಹೆಂಗ್ ಕ್ವಾಲಿಟಿ ಕಾಣಿಸ್ತದೆ ಅಂದ್ರೆ HD ಫೋಟೋ ಅದನ್ನ ಹಂಗ್ ಕಾಣಿಸ್ಬೇಕು, ಆ ತರ ಎಡಿಟ್ ಆಗ್ತದೆ ಈಗ. ಓಕೆ, ಸ್ವಲ್ಪ ರೆಸಲ್ಯೂಷನ್ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ನೀವು ನೋಡ್ಬೋದು ಇಮೇಜ್ ಒಳಗೆ ಹೋಗಿ ಇಲ್ಲಿಂದ
ಇಮೇಜ್ ಸೈಜ್ ಒಳಗೆ ಹೋದಾಗ 300 ರೆಸಲ್ಯೂಷನ್ ಒಳಗೆ ಆಗಿರುತ್ತೆ, ಬಹಳ ಚಂದ ಆಗಿರ್ತದೆ. ಇನ್ನೂ ಜಾಸ್ತಿ ಕೊಡ್ಬೇಕ್ರಿ ಸರ್ ಅಂದ್ರೆ ಇನ್ನೂ ಜಾಸ್ತಿ, ಯಾಕಂದ್ರೆ ಸಮಾಧಾನ ಆಗುದಿಲ್ಲ ನಮಗೆ ಕ್ಲಿಯರಿಟಿ ಕಾಣಿಸುತ್ತಾನ, ಅವಾಗ ಇನ್ನೂ 500 ಕೊಡೋಣ, ಇನ್ನೂ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಗಿಬಿಡ್ತದೆ. ಇದು ಎಷ್ಟೇ ಜೂಮ್ ಮಾಡ್ರಿ ಇಲ್ಲಿ ನಮ್ಗೆ ಬಾಕ್ಸ್ ಅಪ್ಲೈ ಕಾಣಿಸೋದಿಲ್ಲ, ಸ್ವಲ್ಪ ಕಾಣಿಸ್ತಿರ್ತದೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಪ್ಪ. ಎಲ್ಲಾನು HD ನೇ ಬರ್ಬೇಕಂದ್ರೆ ಫೋಟೋಶಾಪ್ ಒಳಗೆ ಎಡಿಟ್ ಅದಕ್ಕೆ ಮಾಡ್ಬೇಕು, ಹೌದಿಲ್ಲ? ನೆಕ್ಸ್ಟ್ ಇಷ್ಟ ಆಗ್ತಿದ್ದಾನೆ, ಈಗ ಏನ್ ಮಾಡ್ಬೇಕು, ನನಗೆ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಅನ್ನ ನಾನು ಕಟ್ ಮಾಡ್ಕೋಬೇಕು. ಈ ಹುಡುಗಿನ ಅಷ್ಟೇ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇದರ ಇವಳಿಗೆ ಕಟ್ ಮಾಡ್ಕೋತೀನಿ, ಇಲ್ಲಿಂದ ಕತ್ತರಿಸ್ಬಿಡ್ತೀನಿ. ಓಕೆ, ಅಂದ್ರೆ ಕತ್ತರಿಸ್ಬಿಡ್ತೀನಿ ನನಗೆ ತಪ್ಪು ತಿಳ್ಕೊಬೇಡ್ರಿ. ಇದೇನಿದೆಯಲ್ಲ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಬಿಟ್ಟು ನಾನು ಈ ಇರ್ತಕ್ಕಂಥ ಇಮೇಜ್ ಅನ್ನ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೋಬೇಕು, ಹೆಂಗ್ ಕಟ್ ಮಾಡ್ಕೊಳ್ಳೋದು? ಅವಾಗ ನೀವು ಫೋಟೋಶಾಪ್ ಮೊಬೈಲ್ನಾಗ ಸುಮ್ಮನೆ ಯಾವುದೋ ಒಂದು ಎರೇಜರ್ ಟೂಲ್ ಬರ್ತದೆ, ಹಿಂಗ ಗೆರಿ ಹೊಡೆದ ಎಡಿಟ್ ಮಾಡಿ ಬಿಟ್ಬಿಡ್ತೀರಿ, ಆ ಥರ ಎಲ್ಲ ಇರೋದಿಲ್ಲ. ಇದ್ರೊಳಗೆ ಬಹಳ ಆಫೀಸಿಯಲಿ ಕೆಲಸ ಮಾಡ್ಬೇಕಾಗಿರ್ತದೆ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿಂದ ಪೆನ್ ಟೂಲ್ ಅನ್ನೋದು ಸಿಗುತ್ತೆ ನಮ್ಗೆ. ಇಲ್ಲಿ ಪೆನ್ ಟೂಲ್ ಅಂದ್ರೆ ಪಿ ನೀವು ಕ್ಲಿಕ್ ಮಾಡಿದ್ರೆ ಕೀಬೋರ್ಡ್ ಒಳಗೆ ಸೆಲೆಕ್ಷನ್ ಆಗ್ಬಿಡುತ್ತೆ. ಈ ಪೆನ್ ಟೂಲ್ ಅನ್ನ ಸ್ವಲ್ಪ ಅಲ್ಟ್ ಹಿಡಿದು ಪೇಜ್ ಅನ್ನ ಜೂಮ್ ಮಾಡ್ಕೊಳ್ಳೋದು, ಅವಾಗ ಇನ್ನೂ ಸ್ವಲ್ಪ ಜೂಮ್ ಮಾಡ್ಕೋಬೇಕು, ಯಾಕಂದ್ರೆ ಕ್ಲಿಯರಿಟಿ ಕಾಣಿಸ್ಬೇಕು, ನಮ್ಗೆಲ್ಲ ಡೀಟೇಲ್ಸ್ ಕಾಣಿಸ್ಬೇಕು. ಒಳಗಡೆ ಇರ್ತಕ್ಕಂಥ ಇಮೇಜ್ ಒಳಗಡೆ ಇರ್ತಕ್ಕಂಥದನ್ನ ಡೀಟೇಲ್ಸ್ ನಾವು ನೋಡಿದಾಗ ಏನ್ ಮಾಡ್ಬೇಕಾಗ್ತದೆ, ಎಡಿಟ್ ಮಾಡ್ಬೇಕು. ಈ ತರ ಮಾಸ್ಕ್ ಬರ್ತಾ ಇದೆ, Ctrl Alt Z ಕ್ಲಿಕ್ ಮಾಡ್ಕೋರಿ, Ctrl Alt Z, ವಾಪಸ್ ಮೂವ್ ಟೂಲ್ ತಗೊಂಡು Ctrl Alt Z ಒತ್ತು ಬಿಡೋಣ, ವಾಪಸ್ ಹೋಗುತ್ತೆ. ಇಲ್ಲಿ ಯಾಕೆ ಬತ್ತಪ್ಪ ಅಂದ್ರೆ ಅದು ಪೆನ್ ಟೂಲ್ ತಗೊಂಡಾಗ ನೀವು ಇಲ್ಲಿಂದ ಮಾಸ್ಕ್ ಆಡ್ ಆಗಿರುತ್ತೆ. ಓಕೆ, ಇಲ್ಲಿ ಸೇಪ್ ಲೇಯರ್ ಅಂತೇಳಿ ಇದನ್ನ ನೀವು ಪಾತ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಪಾತ್ ಅಂತ ಸೆಲೆಕ್ಷನ್ ಮಾಡಿಬಿಟ್ಟು ಇವಾಗ ಅಪ್ಲೈ ಮಾಡ್ಕೋರಿ. ಈಸಿಯಾಗಿ ನಮ್ಗೆ ಏನಾಗ್ತದೆ, ಕಟಿಂಗ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಅವಳ ಕಾಲು ಮತ್ತೆ ಈ ತರ ಸ್ವಲ್ಪ ಒಳಗಡೆನೆ ಇರ್ಬೇಕು ನಮ್ಮ ಪೆನ್, ಅಂದ್ರೆ ಈ ತರ ಸೆಲೆಕ್ಷನ್ ಏನಿರ್ಬೇಕು, ಸ್ವಲ್ಪ ಒಳಗಡೆನೆ ಇರಬೇಕು, ಬಹಳ ಅತ್ಯಂತ ಹೊರಗಡೆನೂ ಕೂಡ ಈ ತರ ಎಡಿಟ್ ಆಗಬಾರ್ದು. ಇಷ್ಟನೇ ನಾವು ಡಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ಕೋತಿರ್ಬೇಕು, ಈ ತರ ಕಟ್ ಅನ್ನ ನಾನು ಮಾಡ್ಕೋತಾ ಇರ್ತೀನಿ. ಓಕೆ, ಸ್ವಲ್ಪ ಅಡ್ವಾನ್ಸ್ ಮೇಲೆ, ಯಾಕಂದ್ರೆ ಸ್ವಲ್ಪ ಲೋ ಕ್ವಾಲಿಟಿ ಒಳಗೆ ಇರ್ತಕ್ಕಂಥ ಇಮೇಜ್ ಅನ್ನೇ ನಾನು ತಗೊಂಡು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಿಮಗೂ ಕೂಡ ಕ್ಲಿಯರಿಟಿ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ. ಸಪೋಸ್ ಇಲ್ಲಿ ಕಾಲ್ ಹತ್ರ ಸ್ವಲ್ಪ ಹೊರಗೆ ಹೋಗಿದೆ, Alt Ctrl Z ಇಷ್ಟೇ ಬರ್ಬೇಕಿಲ್ಲ ಆಕ್ಚುಲಿ. ಓಕೆ, ಇಷ್ಟೇ ಬರಬೇಕು. ಹಾ, ಇಷ್ಟನ್ನೇ ನಾನು ಏನು ಮಾಡ್ಕೋತಾ ಇದ್ದೀನಿ, ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಎಡಿಟ್ ಕೂಡ ನಾನು ಈ ಥರ ಪಟ್ ಮಾಡ್ಕೋಬೋದು. ಪ್ಯಾಂಟ್ ಏನು ಸುಮ್ಮ ಹೆಂಗೆ ಬೇಕಂಗೆ ಈ ಥರ ಮಾಡ್ಕೋರಿ, ಅದೇನು ಅಜ್ಮಸ್ ಮೇಲೆ ಮಾಡ್ಕೋಬೋದು. ಓಕೆ, ಆದರೂ ಕೂಡ ನೀಟ್ನೆಸ್ ಇರಬೇಕು, ಎಷ್ಟು ಕ್ವಾಲಿಟಿ ಈ ಥರ ಒಳಗಡೆ ಇರಬೇಕು, ಹೊರಗಡೆ ಇರಬಾರ್ದು. ಸ್ವಲ್ಪ ಕರೆಕ್ಟಾಗಿ ತಿಳ್ಕೋರಿ ಫಸ್ಟ್, ನೀವು ಯಾವುದೇ ಟೂಲ್ಸನ್ನು ಯೂಸ್ ಮಾಡಿರಿ. ಬಟ್ ಪೆನ್ ಟೂಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಟಿಂಗ್ ಮಾಡ್ಕೊಳ್ಳಿಕ್ಕೆ. ಪೆನ್ ಟೂಲಿಂದಾನೇ ನಾವು ಏನು ಮಾಡಬೇಕಾಗ್ತದೆ, ಕಟಿಂಗನ್ನು ಅಪ್ಲೈ ಮಾಡಬೇಕಾಗ್ತದೆ. ಇದನ್ನೇ ಸ್ವಲ್ಪ ಈ ಥರ ಒಳಗಡೆ ಹಿಂಗೆ ಸ್ವಲ್ಪ ಒಳಗಡೆ ತಗೊಂಡು ಇಷ್ಟು, ಹಾಂ ಓಕೆ, ಇದನ್ನೇನು ಮಾಡೋದು, ಈಗ ಸೀದಾ ಇಷ್ಟು ಬರೋದು ಕರೆಕ್ಟ್ ಬರ್ತಾ ಇದೆ. ಅದನ್ನೇ ಈ ಥರ ಅಪ್ಲೈ ಮಾಡಿಕೊಂಡು ಮತ್ತೆ ಇಲ್ಲಿಂದ ಕಿರು ಬೆರಳಿದೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಓಕೆ, ಈ ಥರ ಅಪ್ಲೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ಈ ಥರ. ಓಕೆ, ಕಾಲ ಹತ್ರ ಸ್ವಲ್ಪ ಇದು ಇದೆ ಅಂದರೆ ಕ್ವಾಲಿಟಿ ಕಡಿಮೆ ಇದೆ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಈ ಥರ ಅನಿಸ್ತಾ ಇರುತ್ತೆ. ಯಾಕಂದರೆ ಕ್ವಾಲಿಟಿ ಜಾಸ್ತಿ ಇರಬೇಕಾಗಿತ್ತು ಅಂದರೆ ಜಾಸ್ತಿ ಇರೋ ಫೋಟೋನ ತೊಗೊಂಡು ಎಡಿಟ್ ಮಾಡ್ಬೋದು. ಸಪೋಸ್ ಇದರಲ್ಲಿನೂ ಕೂಡ ನಿಮ್ಗೆ ಜಾಸ್ತಿ ಯಾವ ಥರ ರೆಸಲ್ಯೂಷನ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ಫೋಟೋಸನ್ನು ತೊಗೊಂಡು ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಈ ಥರ ನಾವು ಕರೆಕ್ಟಾಗಿ ತೊಗೊಂಡು ಎಡಿಟ್ ಮಾಡ್ಕೋಬೋದು. ಓಕೆ, ಕೈಯದ ಸ್ವಲ್ಪ ಕೈಯನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಸ್ವಲ್ಪ ಏನಿದೆ ಸ್ವಲ್ಪ ಬಟ್ ಇಟ್ಕೊಂಡಾರೆ ಏನೋರು. ಓಕೆ, ಈ ಥರ ಸ್ವಲ್ಪ ಗಲ್ಲಕ್ಕೆ ಹಚ್ಚಾರ ಅವರು. ಓಕೆ, ಎಷ್ಟು ಇಟ್ಕೊಳ್ಳೋಣ. ನೆಕ್ಸ್ಟ್ ಇದೇ ಥರ ಈ ಥರ ಫೋಟೋನ ಕಂಟಿನ್ಯೂ ಮಾಡಿಕೊಂಡು ಕಟಿಂಗನ್ನು ಅಪ್ಲೈ ಮಾಡ್ಕೊಳ್ಳೋಣ. ಜಸ್ಟ್ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊ ತಗೋದು, ಹಿಂಗೆ ಜಸ್ಟ್ ಬರೀ ಕ್ಲಿಕ್ ಮಾಡ್ಕೊ ತಗೋದು. ಇಲ್ಲಿ ನೋಡ್ರಿ, ಹಿಂಗೆ ಕ್ಲಿಕ್ ಮಾಡೋದ ಯಾವ ಥರ ಸ್ಟೆಪ್ ಅದ ಅದನ್ನೇ ಇದನ್ನು ಈ ಸ್ವಲ್ಪ ಕಂಟ್ರೋಲರ್ಸ್ ಇರ್ತದೆ, ಇದೆ ಕಂಟ್ರೋಲ್ ಮಾಡ್ಕೋತಾ ಹೋಗ್ಬೇಕು. ಓಕೆ, ಪೆನ್ ಟೂಲ್ ಸ್ವಲ್ಪ ಹಾರ್ಡ್ ಅನಿಸ್ತದೆ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರ್ತೀರಿ, ಈಸ್ ವೆರಿ ಡಿಫಿಕಲ್ಟ್. ಬಟ್ ಕೆಲವೊಂದು ದಿನ ಆದಮೇಲೆ ಅದನ್ನೇ ನಿಮ್ಮ ಕೈಯಾಗ ಓಡಾಡ್ತಿರ್ತದೆ, ಚಕ್ಲಿ ಓಡಾಡ್ದಂಗೆ, ಗೊತ್ತೈತೆ. ಸ್ವಲ್ಪ ಫಸ್ಟ್ ಟೈಮ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಯಾವುದೇ ವಸ್ತು ನಮ್ಮ ಕೈಲೇ ಫಸ್ಟ್ ಟೈಮ್ ಇದ್ದಾಗ ಸ್ವಲ್ಪ ಏನಾಗ್ತಾವೆ, ಸ್ವಲ್ಪ ಹಾರ್ಡ್ ಇರ್ತದೆ. ಬರ್ತಾ 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 ಮೈ ಉಂಡ್ತು ಅಂದ್ರೆ ಏನಾಗ್ತದೆ, ಮಣ್ಗಂಡು ಈಸಿ. ಅದು ಹೇಳ್ದಂಗೆ ನಾವು ಕೇಳ್ತೀವಿ, ಆಮೇಲೆ ನಾವು ಹೇಳ್ದಂಗೆ ಅದು ಕೇಳಕ್ಕೆ ಶುರು ಆಗ್ತದೆ. ನೆಕ್ಸ್ಟ್ ಇದನ್ನು ಈ ಥರ ಎರಡು ಬಂದು ಕುಡ್ದಾಗ ಏನು ಮಾಡಬೇಕು, ನೀವು ಇಲ್ಲಿಂದ ಸೆಲೆಕ್ಟ್ ಒಳಗೆ ಹೋಗಿ ಮೇಕ್ ಸೆಲೆಕ್ಷನ್ ಅಂತ ಇಲ್ಲಿ ನೋಡಿ, ಸೆಲೆಕ್ಷನ್ ಆಗ್ತಾ ಇಲ್ಲ. ಅವಾಗ ಏನು ಮಾಡ್ಬೇಕು, Ctrl Shift Enter ಹೊಡೆದು ಬಿಡೋದು ಕೀಬೋರ್ಡ್ ಒಳಗೆ. Ctrl Shift Enter. ಇಲ್ಲಿ ಕಾಲ್ ಹತ್ರ ಸ್ವಲ್ಪ ಇದು ಆಗಿರ್ಬೋದು, ಆದರೂ ನೋಡೋಣ. ಸ್ವಲ್ಪ ಕಾಲ್ ಹತ್ರ ನಾನು ಬಿಟ್ಟಿದ್ದೇನೆ ಅನಿಸ್ತದೆ, ನೋಡ್ಕೋಬೋದು. ಅಥವಾ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಸ್ವಲ್ಪ ಕಾಲು ಇಲ್ಲಿಂದ ಬರಬೇಕಿತ್ತು, ಆದರೂ ಪರವಾಗಿಲ್ಲ, ಇರಲಿ. ಸ್ಟೇಟ್ ಆಗಿದೆ ನೋಡೋಣ. Ctrl Alt Z. ಇದನ್ನು ಏನು ಮಾಡ್ತೀನಿ ನಾನು, ಇಲ್ಲಿ ಸ್ವಲ್ಪ ಒಂದು ಪಾಯಿಂಟ್ಸ್ ಕೊಡೋಣ. ಇಲ್ಲಿ ಕೊಟ್ಟು ಮೂಟೂಲ್ ತಗೊಂಡು ಅಥವಾ ಅಲ್ಟ್ ಹಿಡಿದು ಅದನ್ನು ಸ್ವಲ್ಪ ಜಕ್ಕೊಳ್ಳೋಣ, ಕಾಣಿಸ್ತದೆ. ಬರ್ಬೋದಾ ಅಂದ್ರೆ ಎಡಿಟ್ ಆಗ್ತದೆ, ನೋಡೋಣ ಅದನ್ನು. ಓಕೆ, ಪೂರ್ತಿ ಸರಿತಾ ಇದೆ, ಅಷ್ಟೇ ಸರಿಬೇಕು ನಾನು. ಹಾಂ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಈ ಪಾಯಿಂಟಿಗೆ ಸ್ವಲ್ಪ ಮ್ಯಾಲೆ ತೊಗೋಬೇಕಲ್ಲ ಈಗ.
ಹೆಂಗೆ ಮಾಡೋಣ, ಈ ಪಾಯಿಂಟಿಗೆ ಸ್ವಲ್ಪ ಮೇಲೆ ತಗೋಬೇಕು, ಕಂಟ್ರೋಲ್ ಶಿಫ್ಟ್ ಹಿಡಿಯೋಣ. ಶಿಫ್ಟ್ ಹಿಡಿದ್ಬಿಟ್ಟು ನಾವೇನು ಮಾಡ್ಬೋದು, ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಥ್ಯಾಂಕ್ ಯು. ಕರೆಕ್ಟ್ ಆಗಿದೆ ಇವಾಗ. ಓಕೆ, ಅಂದ್ರಲ್ಲಿ ಅವಳದು ಸ್ವಲ್ಪ ಹಿಂಬಡಿತಲ್ಲ, ಅದು ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತಾ ಇರಲಿಲ್ಲ ನನಗೆ. ಇವಾಗ ಕರೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಈ ಥರ ಎಲ್ಲ ಪೂರ್ತಿ ಸೆಲೆಕ್ಷನ್ ಆಗ್ತಿದೆ ನೋಡ್ಬೇಕು ನೀವು, ಎಷ್ಟು ಕರೆಕ್ಟ್ ನೀಟಾಗಿ ಸೆಲೆಕ್ಷನ್ ಆಗಿದೆ. ಇನ್ನು ಒಳಗಡೆ ಸೆಲೆಕ್ಷನ್ ಆಗಿಲ್ಲ, ಮಾಡ್ಕೊಳ್ಳೋಣ ಅಂತ ಇದನ್ನ ಸೆಲೆಕ್ಷನ್ ಆಗ್ಬೇಕು. ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ಬಿಡೋದು ಕೀಬೋರ್ಡ್ ಒಳಗೆ. ಏನು ಯಾವ ಬಟನ್ ನೋಡಬೇಕು, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ಬಿಟ್ರೆ ಈ ತರ ಸೆಲೆಕ್ಷನ್ ಆಗಿಬಿಡುತ್ತೆ. ನೋಡ್ರಿ ಪೂರ್ತಿ ಸೆಲೆಕ್ಷನ್ ಆಗಿದೆ. ಆಗ್ತಿದ್ದಾನೆ ಏನ್ ಮಾಡ್ಬೇಕು, ಇದನ್ನಷ್ಟೇ ಕಟ್ಟಿಂಗ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಫಸ್ಟ್ ಸೆಲೆಕ್ಟ್ ಒಳಗೆ ಹೋಗಿ ಅದಕ್ಕೆ ಸ್ವಲ್ಪ ಫೆದರ್ ಕೊಡ್ಬೇಕು. ಫೆದರ್ ಅಂದ್ರೆ ಇಲ್ಲೇನು ಕಟಿಂಗ್ ಏನಾಗ್ತೈತಲ್ಲ ಸ್ವಲ್ಪ ಸ್ಮೂತ್ ಆಗ್ಬೇಕು. ಅದು ಫೆದರ್ ಹೆಂಗಿರ್ತೈತೆ ಅಂದ್ರೆ, ನೀವು ಪಂಚರ್ ತೆಗಿಯಕ್ಕೆ ಹೋಗಿರ್ತೀರಿ ಅಂಗಡಿಗೆ, ಸಪೋಸ್ ಮೊದಲು ಏನ್ ಮಾಡ್ತಿದ್ರು, ಸೈಕಲ್ ಪಂಚರ್ ತೆಗಿಯಕ್ಕೆ ಟ್ಯೂಬ್ ಕಟ್ ಮಾಡಿ ಹಿಂಗ್ ಸ್ಟ್ರೇಟ್ ಮಾಡ್ತಿದ್ದಿಲ್ಲ, ಅದಕ್ಕೆ ಚೌಕಾಗಿ ಕಟ್ ಮಾಡಿ ಮತ್ತೆ ಹಿಂಗ್ ಕ್ರಾಸ್ ಒಳಗೆ ಕಟ್ ಮಾಡ್ತಿದ್ರ. ಅಂದ್ರೆ ಸ್ವಲ್ಪ ಅದರದ ಮೂಲಿ ಏನ್ ಬರ್ತಾವಲ್ಲ ಅವು ಸ್ವಲ್ಪ ಸ್ಮೂತ್ ಆಗ್ಲಿ ಅಂತೇಳಿ. ಮೂಲಿ ಆಗಿರ್ಬೋದು ಮತ್ತೆ ಪೂರ್ತಿ ಅಡ್ಜಸ್ಟ್ ಆಗಿರ್ಬೋದು ಸ್ಮೂತ್ ಅಂದ್ರೆ ಇಲ್ಲಿ ದಂಡಿ ಸ್ವಲ್ಪ ಸ್ಮೂತ್ ಆಗಿ ಕಟಿಂಗ್ ಆಗ್ಬೇಕು ಅಂತೇಳಿ. ನೀವು ಪಂಚರ್ ತಿದ್ದಾಗ ನೋಡ್ರಿ, ಮೊದಲ್ ಟ್ಯೂಬ್ ಕಟ್ ಮಾಡೋ ಟೈಮಿಗೆ ಸ್ವಲ್ಪ ಹಿಂಗ ಕ್ರಾಸ್ ಒಳಗೆ ಹೊಡಿತಿದ್ರಿ, ಚಕ್ ಚಕ್ ಅಂತೇಳಿ 4 ಮೂಲಿ, ಅಂದ್ರೆ ಅದು ಸ್ಮೂತ್ ಆಗಿ ರೌಂಡ್ ಅಡ್ಜಸ್ಟ್ ಬರ್ತಿತ್ತು, ಅಂದ್ರೆ ಹಾರ್ಡ್ ಬರ್ತಿರ್ಲಿಲ್ಲ. ಅದೇ ತರ ಇಲ್ಲಿ ಕಟಿಂಗ್ ಮಾಡಿರೋದು ಹಾರ್ಡ್ ಬರಬಾರ್ದು ಅಂತೇಳಿ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಅಲ್ಲಿ ಫೆದರ್ 1.5 ನ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಅಥವಾ 1 ಕೊಟ್ಬಿಡೋಣ, ಜಾಸ್ತಿ ಆಗತ್ತೆ. ಓಕೆ, ನೆಕ್ಸ್ಟ್ ಈಗ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಏನ್ ಮಾಡ್ಬೇಕು, ಕಟ್ ಅಂತ ಹೇಳ್ಬಿಡೋಣ. ಕಟ್ ಆಗಿದೆಯಾ? ಓಕೆ, ನೋಡಿ ಇಷ್ಟೆಲ್ಲ ನಾನು ಕರೆಕ್ಟ್ ಆಗಿ ನೀಟಾಗಿ ಒಳಗಡೆ ಸ್ವಲ್ಪ ಇದರ ಶಾಡೋ ಇದ್ದಿದ್ದು ಕೂಡ ಹೋಗ್ಬಿಟ್ಟಿದೆ, ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇ ಕ್ಲೋಸ್ ಮಾಡ್ಬಿಡೋಣ. ಕ್ಲೋಸ್ ಮಾಡ್ತಿದ್ದಾನೆ. ಫೈಲ್ ಒಳಗೆ ಹೋಗಿಲಿಂದ ನ್ಯೂ ಫೈಲ್ ತಗೊಳ್ಳೋದು. ನೀವು ಯಾವ ಫೈಲ್ ಒಳಗೆ ಎಡಿಟ್ ಮಾಡ್ತಾ ಇದ್ದೀರಿ ಆ ಸೈಜ್ ಅನ್ನ ನೀವು A4 ಇಟ್ಕೋತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ಇದನ್ನ ಮ್ಯಾಕ್ಸಿಮೈಸ್. ಈಗ ಏನ್ ಮಾಡ್ಬೇಕು, ಕಟ್ ಮಾಡಿರೋ ಫೈಲ್ ಅನ್ನ ಎಡಿಟ್ ಒಳಗೆ ಹೋಗಿ ಪೇಸ್ಟ್ ಅಂತ ಹೇಳ್ಬಿಡ್ಬೇಕು. ಇಲ್ಲಿ ಆ ಫೋಟೋನ ಅಪ್ಲೈ ಮಾಡಿರ್ತೀವಿ. ಕಂಟ್ರೋಲ್ T ಮಾಡ್ಕೊಂಡು ನೋಡಿ ಎಷ್ಟು ದೊಡ್ಡದು ಬಂದಿದೆ ಅದು, ಅಂದ್ರೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಗಿದೆ ಫೋಟೋಸ್. ನೆಕ್ಸ್ಟ್ ಇದನ್ನ ಇನ್ನೂ ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ಓಕೆ, ಇಲ್ಲಿರ್ಲಿ ಫೋಟೋ ಈ ತರ ಇಟ್ಕೋತಾ ಇದ್ದೀನಿ ನಾನು. ಇನ್ನು ಸ್ವಲ್ಪ ಸಣ್ಣದು ಕೂಡ ಇಟ್ಕೋಬಹುದು ನೀವು. ಎಂಟರ್ ಜೂಮ್ ಮಾಡಿ, ಸ್ವಲ್ಪ ರಗಡ್ ದೊಡ್ಡದೇ ಕಾಣಿಸ್ತದೆ ಫೋಟೋ. ಓಕೆ, ಇನ್ನು ಸ್ವಲ್ಪ ಏನಾದ್ರು ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆದ, ಅವಾಗ ಏನ್ ಮಾಡ್ಕೋಬೇಕು, ಅದಕ್ಕೂ ಕೂಡ ಸ್ವಲ್ಪ ಕರೆಕ್ಟ್ ಆಗಿ ಇನ್ನೂ ಏನ್ ಮಾಡ್ಕೊಳ್ಳೋಣ, ಎಡಿಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಇಷ್ಟು ಇನ್ನು ಸ್ವಲ್ಪ ಅಂದ್ರೆ ಇನ್ನು ಕಾಣಿಸ್ಬಾರ್ದು, ಅದೆಲ್ಲ ಏನು ಕಾಣಿಸ್ಬಾರ್ದು. ಓಕೆ, ಇದನ್ನೇ ಅಲ್ಟ್ ಕಂಟ್ರೋಲ್ ಶಿಫ್ಟ್ ಕಂಟ್ರೋಲ್ ಎಂಟರ್, ಇದನ್ನೇ ಫೆದರ್ ಕೊಟ್ಟು ಡಿಲೀಟ್ ಅಂತ ಮಾಡಿಬಿಡೋದು. ಹಿಂದ್ಗಡೆ ಸ್ಕಿನ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಅದನ್ನ ಎರೇಜರ್ ಟೂಲ್ ತಗೊಂಡು ಏನು ಮಾಡೋಣ, ಸ್ವಲ್ಪ ಬ್ರಷ್ ಒಪಾಸಿಟಿ 100 ಇರಲಿ. ಇಲ್ಲಿಂದ ಬ್ರಷ್ ಸ್ವಲ್ಪ ಸಣ್ಣದು ಇಟ್ಕೊಳ್ಳೋಣ, ಇನ್ನೂ ಸ್ವಲ್ಪ ಸಣ್ಣದು. ಇಷ್ಟನ್ನೇ ಸ್ವಲ್ಪ ಜೂಮ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಸ್ವಲ್ಪ ಇಲ್ಲಿ ಮ್ಯಾಚ್ ಮಾಡಿಬಿಡೋದು. ಹಾರ್ಡ್ ಬ್ರಷ್ ತಗೊಳ್ಳೋಣ. ಈ ಥರ ಹಾರ್ಡ್ ಬ್ರಷ್ ಸಿಗುತ್ತೆ. ಕಂಟ್ರೋಲ್ Z. ಓಕೆ, ಕರೆಕ್ಟ್ ಆಯ್ತಾ? ಈ ಥರ ಏನು ಮಾಡ್ಕೊಬೋದು, ಕಟ್ನು ಕೂಡ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಕರೆಕ್ಟ್ ಆಗಿದೆ ಇವಾಗ. ಓಕೆ, ಕರೆಕ್ಟ್ ಆಯಿತು. ಕಾಣಿಸ್ತಿದೆಯಲ್ಲ ಹಿಂದ್ಗಡೆ, ಅಲ್ಲಿ ಏನು ಕಾಣಿಸ್ತಿಲ್ಲ, ಇವಾಗ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ. ಓಕೆ, ಇರ್ಲಿಷ್ಟು ಎಷ್ಟು ಇಡ್ತಿದ್ದಾನೆ, ಮತ್ತೇನು ಮಾಡ್ಬೇಕು, ಇಲ್ಲಿ ಸ್ವಲ್ಪ ಇನ್ನು ಹಿಂದ್ಗಡೆ ಇರ್ತಕ್ಕಂಥ ಇಮೇಜ್ ಅದ, ಅದನ್ನ ಯಾವ ತರ ಸರ್ಚ್ಕೋಬೇಕು, ಸ್ವಲ್ಪ ಸರ್ಚ್ಕೊಳ್ಳೋಣ. ಫೋಟೋ ಈ ತರ ಅದೇ ಲೇಯರ್ ಒಳಗೆ ಇದ್ದಿರ್ತದೆ, ಲೇಯರ್ ಕ್ರಿಯೇಟ್ ಆಗಿರ್ತಾವೆ ಇಲ್ಲಿ. ದಿಸ್ ಇಸ್ ಫಾರ್ ದ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿಂದ ಏನು ಮಾಡ್ಕೊಳ್ಳೋಣ, ಸರಿಸಬೇಕಾಗಿತ್ತು ಅಂದ್ರೆ ನೀವು ಇಲ್ಲಿ ಇದು ಕ್ಲಿಕ್ ಮಾಡಿದ್ರೆ ಸರಿಯೋದಿಲ್ಲ, ಆ ಲೇಯರ್ ಮೇಲೇನೆ ಹೋಗ್ಬಿಟ್ಟು, ಅಂದ್ರೆ ಕ್ಯಾರಿ ಬ್ಯಾಗ್ ಇದ್ದಂಗೆ ಅದು ಕೈಚೀಲ ಹಾಕಿ. ನೆಕ್ಸ್ಟ್ ಮೂಟೂಲ್ ತಗೊಳ್ಳೋಣ. ಇಲ್ಲಿಂದಾನೆ ಏನು ಮಾಡೋದು, ಈಗ ಕಟಿಂಗ್ ಅನ್ನು ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಕೆಳಗಡೆ ಎಲ್ಲಿ ತನಕ ಬಂದಿದೆ, ಇಲ್ಲಿವರೆಗೂ ಬಂದಿದೆ. ಮತ್ತು ವೇಲದವ್ರದ್ದು ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡಿ ಅಲ್ಟ್ ಕಂಟ್ರೋಲ್ D ಮಾಡಿಕೊಂಡು ಫೆದರ್ ಕೊಟ್ಟು ಡಿಲೀಟ್ ಮಾಡಿಬಿಡೋಣ. ಓಕೆ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೂಡ ಡಿಲೀಟ್ ಆಗಿದೆ. ಇನ್ನೂ ಸ್ವಲ್ಪ ಸ್ಮೂತ್ ಇದ್ದಿರ್ತದೆ, ಅಲ್ಲೇನು ಮಾಡ್ಕೊಳ್ಳೋದು, ಎರೇಜರ್ ಟೂಲ್ ತಗೊಂಡು ಸ್ವಲ್ಪ ಏನು ಮಾಡ್ಕೊಂಡ್ಬಿಡೋದು, ಈ ಥರ ಎರೇಜರ್ ಮಾಡ್ಕೊಂಡ್ಬಿಡೋದು. ಓಕೆ, ಸ್ವಲ್ಪ ಸ್ಮೂತ್ ಬ್ರಷ್ ತಗೊಳ್ಳೋಣ. ಇವಾಗ ಸ್ವಲ್ಪ ಹಾರ್ಡ್ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಸ್ಮೂತ್ ತಗೊಂಡು ಏನು ಮಾಡ್ಕೊಳ್ಳೋದು, ಕಂಟ್ರೋಲ್ Z ಹೊಡಿತಾ ಇದ್ದೀನಿ ನಾನು. ವಾಪಸ್ ಅಂಡು ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಸಪೋಸ್ ಚೇಂಜಸ್ ಆಯಿತು ಅಂದರೆ ಕಂಟ್ರೋಲ್ Z ಫ್ರೆಶ್ ಮಾಡ್ತಾ ಇದ್ದೀನಿ. ಮತ್ತೇನು ಟೈಪ್ ಮಾಡೋ ಥರದ ಕನ್ಫ್ಯೂಸ್ ಆಗಬೇಡ್ರಿ, ಅಂಡು ಮಾಡ್ಕೋತಾ ಇದ್ದೀನಿ. ಕಂಟ್ರೋಲ್ Z ಮಾಡಿದರೆ ಮತ್ತೆ ಕಂಟ್ರೋಲ್ ಅಲ್ಟ್ Z ಮಾಡಿದರೆ ನೀವು ಮಾಡಿರ್ತಕ್ಕಂಥ ಕೆಲಸವನ್ನ ಹಿಂದಕ್ಕೆ ಹೋಗ್ಬೋದು. ಏನೋ ತಪ್ಪಾಗಿರ್ತದೆ, ಅದಕ್ಕೆ ಮತ್ತೆ ಕಂಟ್ರೋಲ್ Z ಮಾಡಿದರೆ ವಾಪಸ್ ಹೋಗ್ಬಿಡ್ತದೆ. ಆಗಿದೆಯಾ? ಕರೆಕ್ಟ್ ಆಯ್ತಾ? ಇವಾಗ ಎಡಿಟ್ ಕರೆಕ್ಟ್ ಆಗಿದೆ. ಓಕೆ, ಕೈ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಾರ ಅವ್ರು. ನೆಕ್ಸ್ಟ್ ಇದನ್ನೇ ನಾನು ಈ ಕಡೆ ಸ್ವಲ್ಪ ಸರ್ಚ್ ಬಿಡ್ತೀನಿ. ಓಕೆ, ಇಷ್ಟೆಲ್ಲ. ಈಗೇನು ಮಾಡ್ಬೇಕು, ಮತ್ತೆ ಇಲ್ಲಿ ಹೂವಾಗಿವ ತಂದು ಇಡ್ಬೇಕಲ್ಲಪ್ಪ, ಚಂದಾಗಿ ಕಾಣಿಸ್ಬೇಕಲ್ಲ. ಅವಾಗ ನನ್ನ ಕಡೆ ಹೂವು ಅದಾವ ಕೆಲವೊಂದಿಷ್ಟು, ನಾನು ತಗೊಂಡು ಇಲ್ಲಿ ತಂದು ಇಡ್ತೀನಿ. ನೀವು ಆನ್ಲೈನ್ ಒಳಗೂ ಕೂಡ ಸಿಗ್ತಾವೆ, ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ನನ್ನ ಕಡೆ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಏನು ಮಾಡ್ತೀನಿ, ಇಲ್ಲಿ ಸೀದಾ ಜೊಕೊಂಡು ಬಂದು ಫೋಟೋಶಾಪ್ ಒಳಗಡೆ ಇದನ್ನ ಓಪನ್ ಮಾಡ್ಕೊಂಡು PSD ಫೈಲ್ ಇದೆ, ಅದು ಅಂದ್ರೆ ವರ್ಕಿಂಗ್ ಫೈಲ್ ಅದೇ. ನಾನು ಏನು ಮಾಡ್ತೀನಿ, ಈ ತರ ಬೇರೆ ಬೇರೆ ಹೂವಸ್ಗಳು ಅದಾವ ನನ್ನ ಕಡೆ. ನನ್ಗೆ ಯಾವ ಹೂವು ಬೇಕು ಆ ಹೂವನ ನಾನು ಏನು ಮಾಡ್ಕೋತಾ ಇದ್ದೀನಿ, ಇಲ್ಲಿಂದ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ತರ ಇದೆ. ಮತ್ತೆ ನಿಮ್ಗೆ ಯಾವ್ದು ಬೇಕು ಅದು ಇಟ್ಕೋರಿ, ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ. ಡಿಸೈನ್ ನೀವು ಮಾಡ್ತಾ ಇರ್ತೀರಿ, ಅದಕ್ಕೋಸ್ಕರ ಇದೊಂದು ಹೂವು ಇರಲಿ. ನೆಕ್ಸ್ಟ್ ಬೇರೆ ಬೇರೆ ಹಲವಾರು ಹೂವಸ್ಗಳನ್ನು ಕೂಡ ಇಲ್ಲಿ ಅದಾವ ನನ್ನ ಕಡೆ. ಅದನ್ನೇ ನೀವು ನೋಡ್ಕೋಬಹುದು. ನಿಮ್ಗೆ ಯಾವ್ದು ಬೇಕಾ ಅದನ್ನ
ಅಪ್ಲೈ ಮಾಡೋ ಇಡೋಣ, ಒಂದು 2-3 ಇಡೋಣ ಅಂತ. ಯಾವುದಲ್ಲಿ ಸರಿ ಅನಿಸ್ತದ ಅದನ್ನು ನಾವೇನು ಮಾಡ್ಕೊಳ್ಳೋಣ, ಅಲ್ಲಿ ಅಪ್ಲೈ ಮಾಡಿಬಿಡೋಣ ಅಂತ. ಓಕೆ, ಇದು ಇದೆ, ಮತ್ತು ಬೇರೆ ಬೇರೆ, ಮತ್ತು ಇದೇನಿದೆಯಪ್ಪ, ಇದು ಸ್ವಲ್ಪ ದೊಡ್ಡದ. ಓಕೆ, ಈ ಥರ ಸ್ವಲ್ಪ ದೊಡ್ಡದಿದೆ. ಇದೇನು ಬೇಡ ಅಲ್ಲಿದೆ, ಇದು ನನಗೆ ಬೇಡ, ಇದು ಡಿಲೀಟ್ ಮಾಡ್ಕೊಳ್ಳೋಣ. ಲೇಯರ್ ಇಲ್ಲಿ ಬಂದು ಡಿಲೀಟ್, ಅದೇನು ಅಷ್ಟು ಅವಶ್ಯಕತೆ ಇಲ್ಲ. ಮತ್ತೇನದ ಇದೆ, ಅದೇ ಅದ. ನೆಕ್ಸ್ಟ್ ಹೂವಿನ ಇದೊಂದು ಅದ. ಓಕೆ, ಥ್ಯಾಂಕ್ಸ್, ಮಸ್ತ್ ಅದ. ನೆಕ್ಸ್ಟ್ ಇದು ಏನದಪ್ಪ, ಇದು ಸ್ವಲ್ಪ ದೊಡ್ಡದ, ಇದನ್ನು ಕೂಡ ಇಟ್ಕೊಳ್ಳೋಣ. ಮತ್ತು ಯಾವುದೋ ಹಲವಾರು ಡಿಸೈನ್ಸ್ಗಳು ಅದಾವೆ, ನಿಮ್ಗೆ ಏನು ಬೇಕು ಆ ಡಿಸೈನ್ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ ನೀವು. ಓಕೆ, ಯಾವುದು ಬೇಕು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಡಿಸೈನ್ಸ್ಗಳು ಇರೋದ್ರಿಂದ ನಿಮ್ಗೆ ಯಾವ ಡಿಸೈನ್ ಅನಿಸ್ತದೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಇದನ್ನೇ ಮ್ಯಾಕ್ಸಿಮೈಸ್, ಅದನ್ನು ಅಷ್ಟೇ ಇರಲಿ. ಈಗೇನು ಮಾಡಬೇಕು, ಈ ಥರ ಬಂದಿರೋದನ್ನು ನಾನು ಏನು ಮಾಡ್ಕೋತಾ ಇದ್ದೀನಿ, ಇದನ್ನು ತೊಗೊಂಡು ಇಲ್ಲಿ ಮೂಲೆಯೊಳಗೆ ಇಟ್ಕೋತೀನಿ. ಓಕೆ, ಇಲ್ಲಿ ಇಟ್ಕೊಂಡು ಇದನ್ನೇ ಸ್ವಲ್ಪ ಕಂಟ್ರೋಲ್ ಮಾಡಿ ದೊಡ್ಡದು ಮಾಡ್ಕೋತೀನಿ ಇಷ್ಟೊಂದು. ಓಕೆ, ಎಂಟರ್, ಇಷ್ಟೊಂದು ದೊಡ್ಡದು ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಇಟ್ಕೋಬೋದು, ಅಥವಾ ಇದು ಸ್ವಲ್ಪ ಸರಿ ಕಾಣಿಸ್ತಾ ಇಲ್ಲ ಅಂದರೆ ಬೇರೆ ಬೇರೆ ಹಲವಾರು ಡಿಸೈನ್ಸ್ಗಳು ಇರ್ತಾವೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಈ ಥರ ಹೂವಿನ ಡಿಸೈನ್ ಇದೆ. ನೆಕ್ಸ್ಟ್ ಕೆಳಗಡೆನೂ ಕೂಡ ಅಪ್ಲೈ ಮಾಡ್ಬೋದು, ಅಥವಾ ಇದನ್ನು ಕೂಡ ಅಪ್ಲೈ ಕಂಟ್ರೋಲ್ ಮಾಡೋದು, ಕಂಟ್ರೋಲ್-Z ಈ ಥರ ಅಪ್ಲೈ ಮಾಡ್ಕೋಬೋದು. ಅದರ ಮೇಲೆ ಈ ಥರ ಹೂವನ್ನು ಕೂಡ ತೊಗೊಂಡು ಇಡ್ಬೋದು, ಅಥವಾ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದ್ದಿರುತ್ತೆ, ಅದನ್ನು ಕೂಡ ನೀವು ಇಟ್ಕೋಬೋದು. ಇದನ್ನು ಬೇಕಂದ್ರೆ ಕಂಟ್ರೋಲ್ ಮಾಡೋದು, ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕಾ ಅದನ್ನು ನೀವು ಅಪ್ಲೈ ಮಾಡಿಕೊಂಡು ಎಡಿಟ್ ಕೂಡ ಮಾಡ್ತಾ ಇರ್ಬೋದು. ಇವು ಬೇಕಾಗಿಲ್ಲ ಅಂದರೆ ಇದಕ್ಕೂ ಕೂಡ ಡಿಲೀಟ್ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಇದನ್ನು ಕೂಡ ಡಿಲೀಟ್ ಮಾಡ್ಕೊಳ್ಳೋಣ, ಅದೇನು ಅವಶ್ಯಕತೆ ಇಲ್ಲ. ಇದನ್ನು ಇಟ್ಕೊಳ್ಳೋಣ. ಇದನ್ನು ಬೇಕಾಗಿಲ್ಲ ಅಂದರೆ ಅದಕ್ಕೂ ಕೂಡ ಲೇಯರ್ ಬಂದ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಇಲ್ಲೊಂದಿದೆ, ಕಂಟ್ರೋಲ್ ಮಾಡಿದರೆ ಇದನ್ನು ಕೂಡ ದೊಡ್ಡದಾಗ್ಬಿಡ್ತದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಗೊತ್ತಾಗ್ತಾ ಇದೆಯಾ? ಇದನ್ನು ಸ್ವಲ್ಪ ದೊಡ್ಡದಾಗಬೇಕು, ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಇದನ್ನೇ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದರೆ ಕಂಟ್ರೋಲ್ ಮಾಡೋದು, ಈ ಥರ ಸ್ವಲ್ಪ ದೊಡ್ಡದಾಗಿ ಅಪ್ಲೈನ ನಾವು ಮಾಡ್ಕೋಬೋದು. ಈ ಥರ ಅಪ್ಲೈ ಆಗಿರುತ್ತೆ. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಈ ಥರ ಸರಿಸೋಣ. ಈ ಕಡೆ ಸೈಡಿಗೆ ಇನ್ನೊಂದು ಬೇಕಾಗಿತ್ತು ಅಂದರೆ ಇನ್ನೊಂದು ಕೂಡ ಇಟ್ಕೋಬೋದು. ನೋಡೋಣ, ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಈ ಥರ ಬೇರೆ ಬೇರೆ ಹಲವಾರು ಅದಾವೆ. ನಿಮ್ಗೆ ಯಾವ್ದು ಬೇಕಾ, ನಿಮ್ಗೆ ಯಾವ್ದು ಇಷ್ಟ ಅನಿಸ್ತದೆ ಅದು ಇಟ್ಕೊರಿ. ನಾನು ಅದು ಇದು ಅಂತ ಹೇಳೋದಿಲ್ಲ. ಸಪೋಸ್ ಈ ಥರ ಸ್ಟ್ಯಾಂಡ್ ಅದ, ಸ್ಟ್ಯಾಂಡ್ ಕೂಡ ಇಟ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಕಂಟ್ರೋಲ್ ಮಾಡಿದ್ರೆ ಈ ಥರ ಸೈಜನ್ನು ನೀವು ದೊಡ್ಡದು ಮಾಡ್ಕೋಬೋದು. ಗೊತ್ತಾಯ್ತಾ? ಕಂಟ್ರೋಲ್ ಮಾಡಿದ್ರೆ ಈ ಥರ ಸೈಜ್ ಕೂಡ ನೀವು ದೊಡ್ಡದು ಮಾಡ್ಬೋದು. ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ, ಅದೆಲ್ಲ ಸೆಲೆಕ್ಷನ್ ಮಾಡಿ ಡಿಲೀಟ್ ಮಾಡ್ಕೋಬೋದು. ಈ ಥರ ಇಟ್ಕೊಳ್ಳೋಣ ಸ್ವಲ್ಪ ಸೈಡಿಗೆ. ಓಕೆ, ನೆಕ್ಸ್ಟ್ ಇದ್ರ ಕೆಳಗಡೆ ಬೇರೆ ಬೇರೆ ಹೂವನ್ನು ಕೂಡ ಇಡ್ಬೋದು. ಮತ್ತು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅವ್ರು ನಿಂತಿರೋ ಥರ ಸ್ಟೈಲ್ಸ್, ಪರ್ಸಿ ಏನಿರಬೇಕಂದ್ರೆ ಆ ಥರ ಇಮೇಜ್ಗಳು ಸಿಗ್ತಾವೆ ಆನ್ಲೈನ್ ಒಳಗಡೆ. ಅದನ್ನು ತೊಗೊಂಡು ನೀವು ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೇನು ಯಾರು ರೊಕ್ಕನೇ ಕಟ್ಟಬೇಕಿಲ್ಲ, ಯಾರು ಫ್ರೀ. ಇದನ್ನು ನೋಡೋಣ ಅಂತ. ನೆಕ್ಸ್ಟ್ ಇದಂತರೂ ನೋಡಿದ್ವಿ. ಮತ್ತೇನದಪ್ಪ, ಇದು ಹೂವು ಅದ, ಇದನ್ನು ಕೂಡ ನೋಡಿದ್ವಿ. ಇದೇನು ಬೇಕಾಗಿಲ್ಲ. ನೆಕ್ಸ್ಟ್ ಟೇಬಲ್ ಅದ. ಓಕೆ, ಅವ್ರಿಗೆ ಕೂಡಿಸ್ಬೇಕಾಗಿತ್ತು ಅಂದ್ರೆ ಟೇಬಲ್ ಕೂಡ ಇಡ್ಬೋದು ನೀವು. ಓಕೆ, ಸೈಡಿಗೆ ಟೇಬಲ್ ಕೂಡ ಇಡ್ಬೋದು. ಈ ಥರ ಸೈಡ್ ಟೇಬಲ್ ಕೂಡ ಇಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಇದು ಬೇಕಾಗಿತ್ತು ಅಂದರೆ ಇದು ಇಟ್ಕೊಳ್ಳೋಣ. ಇದು ಈ ಕಡೆ ಇಡೋಣ. ಕಂಟ್ರೋಲ್ ರೈಟ್ ಕ್ಲಿಕ್ ಮಾಡೋದ, ರೈಟ್ ಕ್ಲಿಕ್ ಫಿಲ್ ಹಾರಿಜಾಂಟಲ್ ಮಾಡ್ಕೊಂಡು ಈ ಕಡೆ ಇಡೋಣ ಅಂತಿದೆ. ಸ್ವಲ್ಪ ಇನ್ನು ಇದನ್ನು ಕೂಡ ದೊಡ್ಡದು ಮಾಡ್ಕೋಬೋದು. ಇವಳಿಗೆ ಸ್ವಲ್ಪ ಸೆಂಟ್ರ್ ಒಳಗೆ ಸರಿಸ್ಬಿಡೋಣ. ಈ ಥರ ಎಡಿಟ್ ಮಾಡ್ಬೋದು. ಮತ್ತೆ ಇಲ್ಲಿ ಹೂವು ಬೇಕಾಗಿತ್ತು ಅಂದರೆ ಹೂವನ್ನು ಕೂಡ ನೀವು ಇಡ್ಬೋದು. ಕೆಳಗಡೆ ಅವರಿಗೆ ಇಲ್ಲಿ ಕೆಳಗಡೆ ಏನಾದರೂ ಬೇರೆ ಡಿಸೈನ್ ಕೂಡ ಇಟ್ಕೊಂಡ್ಬಿಡ್ಬೋದು. ನನ್ನ ಕಡೆ ಹಲವಾರು ಇಮೇಜಸ್ಗಳಿದಾವೆ, ಅದನ್ನು ಕೂಡ ನಾನು ಅಪ್ಲೈ ಮಾಡ್ಕೋತೀನಿ. ಸಪೋಸ್ ಇಲ್ಲಿ ಹೂವು ಬೇಕಾಗಿತ್ತು ಅಂದರೆ ಹೂವನ್ನು ಕೂಡ ಇಡ್ಬೋದು. ಸಪೋಸ್ ಇವಳದೇ ಫೋಟೋ ಇಲ್ಲಿ ಶಾಡೋ ಆಗಿ ಬರಬೇಕಾಗಿತ್ತು ಅಂದರೆ ಏನು ಮಾಡೋದು, ಇಲ್ಲಿಂದ ಎಲಿಪ್ಟಿಕಲ್ ಟೂಲ್ ಸೆಲೆಕ್ಷನ್ ಮಾಡ್ಕೊಂಡು ಇಷ್ಟನ್ನ ಸೆಲೆಕ್ಷನ್ ಮಾಡ್ಕೊರಿ. ಇದನ್ನೇ ಅಲ್ಟ್ ಕಂಟ್ರೋಲ್ ಫೆದರ್. ಸಪೋಸ್ ಇಲ್ಲಿ ಸಿಗ್ತದೆ ನಿಮ್ಗೆ, ಸೆಲೆಕ್ಟ್ ಒಳಗೆ ಹೋಗಿ ಫೆದರ್ ಸಿಗ್ತದೆ. ಎಷ್ಟು ಕೊಡ್ಬೇಕು ಫೆದರ್? ಒಂದು 30 ಕೊಡ್ತೀನಿ. ಓಕೆ, ಕಂಟ್ರೋಲ್ ಮಾಡಿಬಿಡೋದು. ಡೂಪ್ಲಿಕೇಟ್ ಆಯ್ತು ನೋಡಪ್ಪ. ಅದೇ ಲೇಯರ್ನ ನಾನು ಡೂಪ್ಲಿಕೇಟ್ ಮಾಡಿದೆ. ಇದು ಸ್ಮೂತ್ ಆಗಿ, ಇನ್ನೂ ಸ್ವಲ್ಪ ಸ್ಮೂತ್ ಆಗಬೇಕಾಗಿತ್ತು ಅಂದ್ರೆ ಅಲ್ಟ್ ಕಂಟ್ರೋಲ್ ಎಷ್ಟು ಮಾಡ್ಕೋತೀನಿ? 100. ಓಕೆ, ಕಂಟ್ರೋಲ್ ಮಾಡ್ಕೊಂಡು ಡೂಪ್ಲಿಕೇಟ್ ಆಗ್ಯದ. ಕಂಟ್ರೋಲ್ ಮಾಡಿದ್ರೆ ಡೂಪ್ಲಿಕೇಟ್ ಆಗಿರ್ತದೆ. ನೆಕ್ಸ್ಟ್ ಇದನ್ನೇ ಇಲ್ಲೇ ಲೈಟಾಗಿ ಇಟ್ಕೋಬೋದು. ಕಾಣಿಸ್ತಾ ಇದೆಯಾ? ಓಕೆ, ಹುಡುಗಿದ ಫೋಟೋ ಇಲ್ಲದ. ಮತ್ತೆ ಇವಳು ಶಾಡೋ ಕಾಣಿಸ್ಬೇಕಲ್ಲ, ಹಿಂದ್ಗಡೆ ಶಾಡೋ ಬಿದ್ದಿರೋ ತರ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋಣ, ಇದನ್ನೇ ಏನ್ ಮಾಡ್ಬೇಕು? ಕಂಟ್ರೋಲ್ ಇದೇ ಲೇಯರಿಗೆ. ಮತ್ತೆ ಇಲ್ಲಿ ಲೇಯರ್ ಬಹಳ ಇಂಪಾರ್ಟೆಂಟ್. ಇಷ್ಟೆಲ್ಲ ಲೇಯರ್ ಅದಾವ, ಇವು ವೇಸ್ಟ್ ಅದಾವ. ಇವೆಲ್ಲ ಡಿಲೀಟ್ ಮಾಡ್ಕೊಂಡಿನ ನೀವೆಲ್ಲ ಕಣ್ಣು ಬಂದ್ ಮಾಡಿದ್ರೆ ಕಾಣಿಸೋದಿಲ್ಲ. ಕಣ್ಣು ಬತ್ತಿ ಚಾಲು ಇತ್ತು ಅಂದ್ರೆ ಕಾಣಿಸ್ತಿರ್ತಾವ. ಮತ್ತೆ ಕನ್ಫ್ಯೂಸ್ ಆಗಬೇಡ್ರಿ ಈ ತರ ಇದ್ದಾಗ. ನೆಕ್ಸ್ಟ್ ಇದರದ್ದೇ ಶಾಡೋ ಆಗಬೇಕಾಗಿತ್ತು. ನಾನು ಇಲ್ಲಿ ಒಂದು ಡೂಪ್ಲಿಕೇಟ್ ಮಾಡಿದೆ, ನಿಮ್ಗೆ ಹೇಳ್ತಾ ಇದ್ದೀನಿ ಡೂಪ್ಲಿಕೇಟ್ ಮಾಡಿದ್ದೀನಿ ಅಂತೇಳಿ. ಅದೇ ಲೇಯರ್ ಕಂಟ್ರೋಲ್ ಮಾಡ್ಬೋದು, ಡೂಪ್ಲಿಕೇಟ್ ಆಗಿರುತ್ತೆ. ಕಂಟ್ರೋಲ್ ಸಪೋಸ್ ಅದು ಎಲ್ಲಿ ಸಿಗ್ತದೆ ನಿಮ್ಗೆ, ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಒಳಗಡೆ ಇಲ್ಲಿ ಸ್ನೋ ಮತ್ತೆ ಡಿಸ್ಟ್ರಾಕ್ಟ್ ಅಂತ ಸಿಗುತ್ತೆ. ಇದನ್ನ ತಗೋರಿ, ಕೆಳಗೆ ಈ ತರ ಇಟ್ಬಿಡ್ಬೋದು. ಈ ತರ. ಓಕೆ, ಸ್ವಲ್ಪ ಇದನ್ನು ಕೂಡ ಸ್ವಲ್ಪ ಮೇಲ್ಗಡೆ ಇರಲಿ. ಎಂಟರ್. ಅದು ಬ್ಲ್ಯಾಕ್ ಒಳಗೆ ಕಾಣಿಸ್ಬೇಕಲ್ಲ, ಅವಾಗ ಏನ್ ಮಾಡ್ಕೊಳ್ಳೋದು, ಬ್ಲ್ಯಾಕ್ ಒಳಗೆ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಏನ್ ಮಾಡ್ಬೇಕಲ್ಲಿ,
ಹುಲ್ ಸಚುರೇಷನ್ ಹೋಗ್ಬಿಟ್ಟು ಇಲ್ಲಿಂದ ಇದು ಪೂರ್ತಿ ಕೆಳಗಡೆ ಜಗ್ಬಿಡೋದು ಬ್ಲ್ಯಾಕ್ ನೋಡಿ. ಶಾಡೋನ್ ಕೂಡ ಕ್ರಿಯೇಟ್ ಆಯಿತು. ಅದು ಸ್ವಲ್ಪ ಸ್ಮೂತ್ ಆಗಬೇಕಲ್ಲ, ಅವಾಗ ಏನು ಮಾಡಬೇಕು, ಫಿಲ್ಟರ್ ಒಳಗೆ ಹೋಗಿದ್ದಕ್ಕೆ ಬ್ಲರ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಇಲ್ಲಿಂದ ಏನು ಮಾಡಬೇಕು, ಗೋಶಮ್ ಬ್ಲರ್ ಅಂತ ಅಪ್ಲೈ ಮಾಡಿದ್ರೆ ಏನಾಗ್ತದೆ, ಸ್ವಲ್ಪ ಅದು ಈ ಥರ ಬ್ಲರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಶಾಡೋ ಸ್ವಲ್ಪ ಮಂಜಾಗಿ ಕಾಣಿಸ್ತದೆ, ಅಷ್ಟು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ನಮ್ಗೆ, ಹೌದಿಲ್ಲ ರೀ. ಈ ಥರ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಿರ್ಬೇಕು. ಓಕೆ, ಅದನ್ನೇ ಸ್ವಲ್ಪ ಒಪಾಸಿಟಿ ಅದರದ ಏನು ಮಾಡೋದು, ಇಲ್ಲಿಂದ ಕಡಿಮೆ ಮಾಡಿದರೆ ಲೈಟ್ ಆಗಿ ಕಾಣಿಸ್ತದೆ. ಓಕೆ, ಈ ಥರ ನಾವು ಲೈಟಾಗಿ ಏನು ಮಾಡ್ತೀವಿ, ಅದರದ ಒಪಾಸಿಟಿನೂ ಕೂಡ ಇಟ್ಕೊಂಡ್ಬಿಡುವ. ಶಾಡೋ ಕಾಣಿಸ್ತಾ ಇದೆಯಲ್ಲ 25 ಇದೆ, ಸ್ವಲ್ಪ 30 ಕೂಡ ಇಟ್ಕೋಬೋದು. 28 30 ಇಟ್ಕೊಂಡ್ಬಿಡೋಣ, 30 ಸಾಕಿಷ್ಟು. ಓಕೆ, ಹಿಂದ್ಗಡೆ ಶಾಡೋನು ಕೂಡ ಕಾಣಿಸ್ತಾ ಇದೆ ಹೇಳೋದು. ನೆಕ್ಸ್ಟ್ ಏನು ಮಾಡಬೇಕು, ಈ ಕಲರ್ ಕರೆಕ್ಷನ್ ಮಾಡ್ಕೋಬೇಕಲ್ಲ. ಕಲರ್ ಕೆಳಗಡೆ ನಿಮ್ಗೆ ಸ್ಟೈಲ್ಸ್ ಬೇಕಾಗಿತ್ತು, ಸ್ಟೈಲ್ಸ್ ಕೂಡ ಹಾಕ್ಬೋದು. ಸಪೋಸ್ ಬೇರೆ ಏನಾದರೂ ಬೇಕಾಗಿತ್ತು ಅಂದ್ರೆ ಆ ಥರ ನೀವು ಇಮೇಜಸ್ಸನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ಬೋದು. ಹೆಂಗೆ ಹಾಕೋದು, ಈ ಕಲರೇ ಬೇಕಾಗಿದೆ ನನಗೆ, ಹಿಂದ್ಗಡೆ ಕಲರೇ ಹಾಕಬೇಕಾಗಿದೆ, ಇದಕ್ಕಿನ್ನೂ ಸ್ವಲ್ಪ ಇಲ್ಲಿ ಇಟ್ಕೊಳ್ಳೋಣ. ಓಕೆ, ಇರಲಿ. ನೆಕ್ಸ್ಟ್ ಇವ್ರದೇ ಬೇರೆ ಬೇರೆ ಫೋಟೋಸ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಕಲರ್ ಮಾಡಬೇಕಾಗಿದೆ, ಈಗ ಬ್ಯಾಕ್ಗ್ರೌಂಡ್ ಕಲರ್ ಮಾಡಬೇಕಲ್ಲ. ನನ್ನ ಕಡೆ ಬ್ಯಾಕ್ಗ್ರೌಂಡ್ ಇರೋದನ್ನ ಇದನ್ನ ಮಿನಿಮೈಸ್ ಮಾಡಿಕೊಂಡು, ನನ್ನ ಕಡೆ ಒಂದು ಬ್ಯಾಕ್ಗ್ರೌಂಡ್ ಅದ, ಈ ಬ್ಯಾಕ್ಗ್ರೌಂಡನ್ನು ಈ ಥರ ತಗೊಂಡು ಬಂದು ಸೀದಾ ಫೋಟೋಶಾಪ್ ಒಳಗೆ ಈ ಥರ ತಂದು ಹಿಂಗೆ ಜಸ್ಟ್ ಬಿಟ್ಬಿಡೋದು. ಇದನ್ನೇ ನಮ್ಮ ಫೋಟೋಸ್ ಮೇಲೆ ಜಗ್ಗಿ ಇಟ್ಬಿಡೋದು. ಇದು ಈ ಥರ ಬಂದಿದೆ. ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ ನಾನು. ಕಂಟ್ರೋಲ್ ಆಲ್ಟ್, ಈ ಥರ ಆಲ್ಟ್ ಹಿಡಿದು ಸ್ವಲ್ಪ ಗಾಲಿ ತಿರುಗಿಸ್ರಿ ಹಿಂದೆ ಹೋಗ್ತದೆ. ಕಂಟ್ರೋಲ್ ಟಿ ಮಾಡಿ ಜಗ್ಬಿಡೋದು ಇದಕ್ಕಿಷ್ಟು. ಎಂಟರ್ ಜಗ್ಬಿಟ್ಟೆ ಎಲ್ಲಾರ ಮ್ಯಾಲ ಬಂದದ, ಅದು ಕಾಣಿಸ್ತಿಲ್ಲ. ಅವಾಗ ಏನು ಮಾಡ್ಬೇಕು, ಈ ಲೇಯರ್ಗೆ ಎಲ್ಲರಿಗಿಂತ ಹಿಂದೆ ಜಗ್ ಇಟ್ಬಿಡೋದಪ್ಪ. ನೋಡಿ ಕಲರ್ ಆಗಿದೆಯಾ, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಹಿಂದ್ಗಡೆ ಕಲರ್ ಈ ತರ ಕಾಣಿಸ್ಬಾರ್ದು, ಯಾಕಂದ್ರೆ ಡ್ರೆಸ್ದು ಅವಳದು ಸೇಮ್ ಮ್ಯಾಚ್ ಕಾಣಿಸ್ತಾ ಇದೆ. ಆಗಲೇ ಎಷ್ಟು ಮಂಜು ಕಾಣಿಸ್ತೈತಲ್ಲ ಫೋಟೋ, ಇವಾಗ ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತಾ ಇರುತ್ತೆ. ಈಗೇನು ಮಾಡ್ಕೊಳ್ಳೋಣ, ಸ್ವಲ್ಪ ಹಿಂದ್ಗಡೆ ಕಲರ್ ಚೇಂಜಸ್ ಆಗಬೇಕು, ಮತ್ತೆ ಇದರ ಹಿಂದ್ಗಡೆ ಇಫೆಕ್ಟ್ ಅನ್ನ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನು ಮಾಡ್ಕೊಳ್ಳೋಣ, ಇಲ್ಲಿ ಸ್ವಲ್ಪ ಶಾಡೋ ಆಗ್ಬೇಕು. ಇಲ್ಲಿಂದ ರೈಟ್ ಕ್ಲಿಕ್ ಮಾಡ್ಕೊಂಡು ಇದನ್ನೇ ತಗೋತೀನಿ ನಾನು. ಅವಳೇ ನಿಂತಿರೋ ಜಾಗ ಏನಿದೆಯಲ್ಲ ಅದು ಸ್ವಲ್ಪ ಶಾಡೋ ಒಳಗೆ ಬರಬೇಕು. ಇದನ್ನೇ ನಾನು ಸ್ವಲ್ಪ ಈ ಥರ ಇಟ್ಕೊಂಡು ಅಲ್ಟ್ ಕಂಟ್ರೋಲ್ ಡಿ ಫೆದರ್ ಕೊಟ್ಟು, ಎಷ್ಟು ಫೆದರ್ ಒಂದು 100 ಕೊಡ್ತಾ ಇದ್ದೀನಿ. ಕಂಟ್ರೋಲ್ ಯು ಮಾಡಿ ಅದರದ ಕಲರ್ ಕೂಡ ನಾನು ಏನು ಮಾಡ್ತಾ ಇದ್ದೀನಿ, ಈ ಥರ ಸ್ವಲ್ಪ ಚೇಂಜಸ್ ಕೂಡ ಮಾಡ್ಕೋಬೋದು. ಅವ್ರು ನಿಂತಿರೋ ಕಲರ್ ಏನಿದೆಯಲ್ಲ ಅದಕ್ಕೆ ಸ್ವಲ್ಪ ಚೇಂಜ್ ಕೂಡ ಮಾಡ್ಬೋದು. ಬೇರೆ ಬೇರೆ ಕಲರ್ ಒಳಗೂ ಕೂಡ ನಾವು ಏನು ಮಾಡ್ತೀವಿ, ಅಲ್ಲಿ ಎಡಿಟ್ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ನ ನಾವು ಏನು ಮಾಡ್ತೀವಿ, ಇಲ್ಲಿ ಡಿಸೈನ್ ಮಾಡ್ಕೋಬಹುದು. ಹಲವಾರು ಕಲರ್ ಸಿಗ್ತಾವೆ ಇಲ್ಲಿ. ಲೈಟಿಂಗ್ ಇಫೆಕ್ಟ್, ಸ್ವಲ್ಪ ಡಾರ್ಕ್, ಈ ಥರ ಬೇರೆ ಬೇರೆ ಕಲರ್ ಒಳಗೂ ಕೂಡ ಸಿಗ್ತಿರ್ತದೆ. ಡಿಫೆಂಡ್ ಅಪ್ ಮಾಡಿ ನಿಮ್ಮ ಮೇಲೆ ಥರ ಕಲರ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಅವ್ಳು ನಿಂತಿರೋ ಜಾಗ ಮಾತ್ರ ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದೀನಿ. ಈಗೇನು ಮತ್ತೆ ಮಾಡೋದು, ನಿಂತಿರೋ ಜಾಗ ಇದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗಬೇಕಲ್ಲ, ಅವಾಗ ಏನು ಮಾಡೋದು, ಮತ್ತೆ ಕಂಟ್ರೋಲ್ ಯು ಮಾಡ್ಕೊಳ್ಳೋದು. ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ, ಅದನ್ನೇ ನಿಮ್ಗೆ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಹಿಲ್ ಸ್ಯಾಚುರೇಷನ್ ಅಂದಾಗ ಇಲ್ಲಿ ಇಮೇಜ್ ಸಿಗುತ್ತೆ. ನೀವೇನು ಮಾಡ್ಬೋದು, ಇಲ್ಲಿಂದ ಅದ್ರ ಹಿಂದ್ಗಡೆ ಕಲರ್ ಕೂಡ ಈ ಥರ ಚೇಂಜಸ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಏನು ಮಾಡ್ಬೋದು, ನೀವು ಇಲ್ಲಿಂದ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ಕೆಳಗೆ ನಿಂತಿರೋ ಜಾಗ ಈ ಥರ ಸ್ವಲ್ಪ ಚೇಂಜಸ್ ಆಗುತ್ತೆ. ಹಲವಾರು ಕಲರ್ಗಳು ಚೇಂಜಸ್ ಆಗ್ತಾವೆ. ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ನ ನೀವು ಅಪ್ಲೈ ಮಾಡ್ಬೋದು. ಇದು ಪಾಯಿಂಟ್ಸ್ ಇರ್ತಾವೆ. ಇಲ್ಲಿಂದಾನೇ ಕಲರ್ ಚೇಂಜ್ ಮಾಡ್ಕೊಳ್ಳೋದು. ಮತ್ತೆ ಬೇರೆ ಕಡೆ ಎಲ್ಲಿ ಹುಡ್ಕ್ಯಾಡಕ್ಕೆ ಹೋಗ್ಬೇಡ್ರಿ. ಇವ್ರು ಹಿಂಗೆ ಮಾಡತ್ತಾರ ಮತ್ತು ನಾ ಬೇರೆ ಸ್ಟೈಲ್ ಒಳಗೆ ಮಾಡಲಿ ಅಂತೇಳಿ ಹುಡ್ಕ್ಯಾಡಬೇಡ್ರಿ. ಇಲ್ಲೇ ಕಲರ್ ಸಿಗೋದು ನಿಮ್ಗೆ, ಇದನ್ನು ಬಿಟ್ಟು ಬೇರೆ ಕಡೆ ಸಿಗೋದಿಲ್ಲ. ಓಕೆ, ಇರ್ಲಿದು ಇದನ್ನೇ ಓಕೆ ಅಂತ ಹೇಳೋಣ. ಇಲ್ಲ ಬೇರೆ ಬೇರೆನೂ ಸಿಗ್ತಾವೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಏನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು. ಕಲರ್ಸ್ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ. ಇದು ಹಿಂಗೆ ಹೋಗ್ಬಿಡ್ತದೆ, ವಾಪಸ್ ಎಲ್ಲಿ ಹೋಗ್ಬೇಕು, ಅದೇ ಫೋಟೋಶಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ಬಂದಾಗ ಅದೇ ಆಪ್ಷನ್ಸ್ ಅಲ್ಲಿ ಇನ್ನೂ ಆಕ್ಟಿವಿಟಿ ಇದ್ದಿರ್ತದೆ. ಸಮ್ ಟೈಮ್ ಹೋಗಿ ಆ ಥರ ಆಗ್ತಿರ್ತದೆ. ಪ್ರಾಬ್ಲಮ್ನ ನಾವು ನೋಡ್ಕೋಬೇಕಾಗ್ತದೆ. ಸ್ವಲ್ಪ ನೋಡೋಣ ಇನ್ನು ಯಾವ ಕಲರ್ ತೊಗೊಳ್ಳೋಣ. ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ಯಾವ ಕಲರ್ ತೊಗೋಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡೋಣ. ಯಾವ್ದು ಇದು ಅಂದರೂ ಡ್ರೆಸ್ ಸೇಮ್ ಆಗ್ತದೆ. ಇದು ಸೇಮ್ ಅಷ್ಟೊಂದು ಲುಕ್ ಕಾಣಿಸ್ತಾ ಇಲ್ಲ. ನೋಡೋಣ ಇನ್ನು ಸ್ವಲ್ಪ. ಓಕೆ ಓಕೆ, ಇದನ್ನೇ ಇರಲಿ. ಇದು ಈ ಥರ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ಕಲರ್ ನಿಮಗೆ ಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೋದು, ನ್ಯೂ ಲೇಯರ್ ತಗೊಂಡು ಏನು ಮಾಡ್ತೀರಿ, ಇಲ್ಲಿ ಗ್ರೇಡಿಯಂಟ್ ಅನ್ನೋದು ಸಿಗುತ್ತೆ. ಇಲ್ಲಿ ಗ್ರೇಡಿಯಂಟ್ ಸಿಕ್ಕು ಇಲ್ಲಿ 5-6 ಕಲರ್ಸ್ಗಳು ಕೂಡ ನೀವು ಎಟ್ ಎ ಟೈಮ್ ಅಪ್ಲೈ ಮಾಡ್ಕೋಬಹುದು. ಹಿಂಗೆ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ಜಗ್ ಬಿಡೋದು. ಈ ಥರ ಕಲರ್ಸ್ಗಳು ಬಂದಿರ್ತಾವ. ಅದನ್ನ ಏನು ಮಾಡ್ಕೋಬೋದು, ಸಪೋಸ್ ಇಲ್ಲಿ ಸ್ಮೂತ್ ಈ ಥರ ಬೇರೆ ಬೇರೆ ಬಂದಿರ್ತಾವ. ಈ ಥರ ಎಫೆಕ್ಟ್ ಕೂಡ ಇದ್ದಿರ್ತದೆ. ಹಿಂಗೆ ಜಕ್ಕೊಂಬಿಟ್ರೆ ಈ ಥರ ಕಲರ್ಸ್ ಬರ್ತದೆ. ಅದೇ ಕಲರ್ಸ್ಗೆ ನಾರ್ಮಲ್ ಒಳಗೆ ಹೋಗಿ ನೀವೇನು ಮಾಡ್ಬೋದು, ಇಲ್ಲಿಂದ ಈ ಥರ ಬೇರೆ ಬೇರೆ ಅಪ್ಲೈನ ಮಾಡ್ಕೋಬಹುದು. ಸ್ವಲ್ಪ ಹಲವಾರು ಕಲರ್ ಒಳಗೂ ಕೂಡ ಕಾಣಿಸ್ತಿರ್ತದೆ. ಅದಕ್ಕೆ ಸ್ವಲ್ಪ ಕಲರ್ ಕರೆಕ್ಷನ್ ಕೂಡ ನೀವು ಕಡಿಮೆ ಮಾಡ್ಕೋಬಹುದು. ನೋಡಿ ಈ ಥರ ಕಲರ್ ಒಳಗೆ ಕಾಣಿಸ್ತಾ ಇದೆ. ಇರಲಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಅದನ್ನೇ ಕಂಟ್ರೋಲ್ ಯು ಮಾಡ್ಕೊಂಡು ಇನ್ನೂ ಸ್ವಲ್ಪ ಕಲರ್ ಕೂಡ ಚೇಂಜ್ ಮಾಡ್ಬೋದು. ನೋಡಿ ಈ ಥರ 3 ಕಲರ್ ಬರ್ತಾ ಇದೆ. ಒಂದೇ ಫೋಟೋಸ್ ಒಳಗೆ 3 ಕಲರ್ ಬರ್ತಿರ್ತಾವೆ. ಈ ಥರನೂ ಕಲರ್ ಕೊಟ್ಕೋಬೋದ. ಸಪೋಸ್ ಬೇಸಿಕ್ಲಿ ಚಂದ ಡಿಸೈನ್ ಆಗಬೇಕಾಗಿತ್ತು ಅಂದ್ರೆ ಒಂದೇ ಕಲರ್ ಕೊಟ್ಟರೆ ಬಹಳ ಚಲೋ. ಈ ಥರ ಜಿಂಗ್ ಜಾಂಗ್ ಕಲರ್ ಕೊಡಬಾರ್ದು.
ಓಕೆ, ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನು ಕೂಡ ತೆಗೆದು ಬಿಡ್ತೀನಿ. ಇದೇ ಕಲರ್ ಇಟ್ಕೊಳ್ಳೋಣ. ವಿತ್ ಇದ್ರ ಹಿಂದ್ಗಡೆ ಬೇರೆ ಕಲರ್ಸ್ ನನಗೆ ಬೇಕಾಗಿದೆಪ್ಪ ಅಂದ್ರೆ ಏನ್ ಮಾಡೋದು, ಇಲ್ಲಿಂದ ಎಫ್ ಒಳಗೆ ಹೋಗಿ ಏನ್ ಮಾಡೋದು, ಇಲ್ಲಿಂದ ಔಟರ್ ಗ್ಲೋ ಅಂತ ಬರುತ್ತೆ, ಅದರ ಹಿಂದ್ಗಡೆಯಿಂದ ಸ್ವಲ್ಪ ಶಾಡೋನು ಕೂಡ ನಾವು ಕೊಡ್ಬೋದು. ಔಟರ್ ಗ್ಲೋ ಮೇಲೆ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಇಲ್ಲಿಂದ ಸೈಜ್ ಅನ್ನ ಸ್ವಲ್ಪ ಜಾಸ್ತಿ ಮಾಡೋದು. ನೋಡಿ ಹಿಂದ್ಗಡೆ ಕಲರ್ ಬರ್ತಾ ಇದೆ. ಸಪೋಸ್ ಅದರ ಕಲರ್ ಕೂಡ ಪಿಂಕ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು. ಸ್ಪ್ರೈಟ್ ನೋಡಿ ಈ ತರ ಸೈಜ್ ಕೂಡ ದೊಡ್ಡದಾಗತ್ತೆ. ಸಪೋಸ್ ಈ ತರ ಜಾಸ್ತಿ ಕಡಿಮೆ ಕೂಡ ನಾವು ಮಾಡ್ತಿರ್ತೀವಿ. ಇಲ್ಲಿಂದ ನೋಡ್ಬೋದು ಒಪೆಸಿಟಿ 100 ಅಂತೂ ಅದ, ಬಟ್ ಅಷ್ಟೊಂದು ಕಾಣಿಸ್ತಾ ಇಲ್ಲ ಈ ಕಲರ್. ಬೇರೆ ಕಲರ್ ತಗೊಳ್ಳೋಣ. ಅಲ್ಲಿ ಹಿಂದ್ಗಡೆ ಕಾಣಿಸ್ಬೇಕು, ಬ್ಯಾಕ್ಗ್ರೌಂಡಿಗೆ ಹಿಂದ್ಗಡೆ ಕಾಣಿಸ್ತಿರ್ಬೇಕು. ಅದೇ ಕಲರ್ನ ನಾವು ಏನು ಮಾಡಬೇಕಾಗ್ತದೆ, ಇಲ್ಲ ವೈಟ್ ತಗೊಳ್ಳೋಣ. ಸೈಜ್ ನೋಡಿ ಕರೆಕ್ಟ್ ಆಗ್ತಾ ಇದೆ. ಇಲ್ಲಿಂದ ಒಪೆಸಿಟಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ, ಪೂರ್ತಿ ಈ ಥರ ಕಡಿಮೆ. ಇಲ್ಲಿಂದ ಸ್ಪ್ರೈಡ್ ಏನಿದೆಯಲ್ಲ ಇದು ಸ್ವಲ್ಪ ಕಡಿಮೆ ಇಟ್ಕೊಂಡು ಸೈಜನ್ನು ಏನು ಮಾಡೋದು, ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಓಕೆ, ಹಿಂದ್ಗಡೆ ಕಲರ್ ಬರ್ತಲ್ಲ, ಅದೇ ಕಲರ್ನ ನಾವು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಯಾವ ಥರ ಕಲರ್ಸ್ ಬೇಕು ಆ ಥರ ಕಲರ್ಸನ್ನು ನಾವೇನು ಮಾಡ್ಬೋದು, ಇಲ್ಲಿಂದ ಅದಕ್ಕೆ ಅಪ್ಲೈ ಮಾಡ್ಬೋದು. ಬರ್ತಾ ಇದೆಯಾ, ಈ ಥರ ರೆಡ್ ಕಲರ್ ಬೇಕಾಗಿತ್ತು ಅಂದರೆ ರೆಡ್ ಕಲರ್ ಕೊಡ್ಬೋದು. ಈ ಥರ ಬೇರೆ ಬೇರೆ ಕಲರ್ಸನ್ನು ನಾವು ಏನು ಮಾಡ್ತೀವಿ ಅಲ್ಲಿ ಅಪ್ಲೈನ ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಕಲರ್ಸ್ ಕೂಡ ಕಾಣಿಸ್ತವೆ. ನಿಮ್ಗೆ ಯಾವ ಥರ ಕಲರ್ಸ್ ಬೇಕು ಆ ಥರ ಕಲರ್ಸನ್ನು ನೀವು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ತಿಳಿತಾ ಇದೆಯಾ, ಈ ಥರ ಜಸ್ಟ್ ಇದೇ ಇರಲಿ. ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಹಿಂದ್ಗಡೆನೂ ಕೂಡ ನೀಟಾಗಿ, ಹೊರಗಡೆನೂ ಕೂಡ ಕಾಣಿಸ್ತಾ ಇದೆ. ಇದೇ ಕಲರ್ನ ಇಟ್ಕೊಳ್ಳೋಣ. ಇಲ್ಲ ಬೇರೆ ಬೇರೆ ಕಲರ್ ಕೂಡ ಸಿಗ್ತಾವ, ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಇರಲಿ. ಓಕೆ ಗುಡ್, ಇದೇ ಕಲರ್ನ ಇಟ್ಕೊಳ್ಳೋಣ. ಇಲ್ಲ ಪಿಂಕ್ ಅಂದ್ರೂ ಡ್ರೆಸ್ ಮತ್ತು ಒಳಗೆ ಮ್ಯಾಚ್ ಆಗ್ತದೆ, ಅದೇ ಕಲರ್ ಒಳಗಡೆ ಇಟ್ಟಂಗೆ ಆಗ್ತದೆ ನಮ್ಗೆ. ಅದಕ್ಕೋಸ್ಕರ ಈ ಥರ ಕಲರ್ನ ಇಟ್ಕೊಳ್ಳೋಣ ಬಿಡೋಣ. ಸ್ವಲ್ಪ ಕೇಸರಿ, ಇನ್ನೂ ಸ್ವಲ್ಪ ಗ್ರೀನ್ ಒಳಗೆ ಇಟ್ಟೇವಂದ್ರೆ ಸ್ವಲ್ಪ ಗ್ರೀನ್ ಕೆಳಗಡೆ ಕಾಣಿಸ್ತದೆ. ಡಾರ್ಕ್ ಗ್ರೀನ್, ಡಾರ್ಕ್ ಗ್ರೀನ್ ಕೂಡ ಸರಿ ಕಾಣಿಸ್ತದಿಲ್ಲ. ಪಿಂಕ್ ನನಗೆ ಚೆನ್ನಾಗಿ ಕಾಣಿಸ್ತಿರೋದು, ಪಿಂಕ್ ಕಾಣಿಸ್ತಾ ಇದೆ, ಇದನ್ನೇ ಓಕೆ ಮಾಡ್ಕೊಂಡ್ಬಿಡೋಣ. ಓಕೆ ಇರಲಿ, ಇದನ್ನು ಒಪೆಸಿಟಿ ಮತ್ತೆ ಇಲ್ಲಿಂದ ಕಡಿಮೆ ಮಾಡ್ಕೋಬಹುದು, ಅಂದ್ರೆ ಸ್ಮೂತಾಗಿ ಕಾಣಿಸ್ತಿರ್ತದೆ. ನೆಕ್ಸ್ಟ್ ಔಟರ್ ಗ್ಲೋ, ಡ್ರಾಪ್ ಶಾಡೋ, ಈ ತರ ಬೇರೆ ಬೇರೆ ಆಪ್ಷನ್ಸ್ ಕೂಡ ಬರ್ತಿರ್ತಾವೆ, ನೋಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಬೆವಿಲ್ ಅಂದ್ರೆ ಸ್ವಲ್ಪ ಎಡ್ಜಸ್ ಕೂಡ ಸ್ವಲ್ಪ ದಪ್ಪ ಆಗ್ಬಿಡ್ತಾವೆ. ಇಲ್ಲಿ ಕಲರ್ ಕಲರ್ ಬೇರೆ ಬೇರೆ ಪ್ಯಾಟರ್ನ್ ಅಂದ್ರೆ ಈ ತರ, ಮತ್ತೆ ಸ್ಟ್ರೋಕ್ ಅಂದ್ರೆ ಹಿಂದ್ಗಡೆ ಸ್ಟ್ರೋಕ್ ಬಂದ್ಬಿಡ್ತದೆ. ಈ ತರ ಎಲ್ಲ ನಮ್ಗೆ ಬೇಡ. ನೆಕ್ಸ್ಟ್ ಅಷ್ಟೇ ಸಾಕು. ಮತ್ತೆ ಡ್ರಾಪ್ ಶಾಡೋನು ಕೂಡ ಅಪ್ಲೈ ಮಾಡ್ಕೋಬಹುದು, ಅಂದ್ರೆ ಶಾಡೋ ಸ್ವಲ್ಪ ಈ ತರ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ಡ್ರಾಪ್ ಶಾಡೋ ಏನು ಬೇಡ, ಇನ್ನರ್ ಗ್ಲೋನ್ ಕೂಡ ಬೇಡ, ಬೇಕಾಗಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಇದೇ ಎಫೆಕ್ಟ್ ಅನ್ನ ಇಟ್ಕೊಂಡ್ಬಿಡೋಣ. ಇಲ್ಲ ವೈಟ್ ಕಲರ್ ಕೂಡ ಕೊಡ್ಬೋದು. ಕಲರ್ ಕರೆಕ್ಷನ್ ಒಳಗೆ ಸ್ವಲ್ಪ ತಲೆ ಓಡಿಸ್ಬೇಕಾಗ್ತದೆ. ತಲೆ ಓಡಿಸ್ಲಿಲ್ಲ ಅಂದ್ರೆ ಕಲರ್ ಕರೆಕ್ಷನ್ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ ನಿಮ್ಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ಓಕೆ ಮಾಡೋಣ. ಹಿಂದ್ಗಡೆ ಕಲರ್ ಸ್ವಲ್ಪ ಚೇಂಜಸ್ ಇಟ್ಕೊಳ್ಳೋಣ. ಓಕೆ, ಇದು ಇಷ್ಟೊಂದು ಕಲರ್ ಇರಲಿ, ಇದನ್ನು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಡನ್, ಇರಲಿ, ಮ್ಯಾಚ್ ಆಗ್ತಾ ಇದೆ. ಅದೇ ಕಲರ್ನ ನಾನು ಏನು ಮಾಡ್ಕೋದು, ಇದು ಕಲರ್ ಕಂಟ್ರೋಲ್ ಯು, ಇನ್ನು ಸ್ವಲ್ಪ ಬೇರೆ ಬೇರೆ ಕಲರ್ ಏನಾದ್ರು ಸಿಗುತ್ತಾ ನೋಡ್ಕೊಳ್ಳೋಣ. ಏನಾದರೂ ಆಗುತ್ತಾ, ಬೇರೆ ಬೇರೆ ಕಲರ್ ಆಗ್ತಾ ಇಲ್ಲ, ಇದನ್ನೇ ಇರಲಿ. ಓಕೆ ಡನ್, ಇದೇ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕಾಗಿದೆ, ಈ ಥರ ಎಡಿಟ್ ಆಗ್ತಿದ್ದಾನೆ, ಮತ್ತೇನು ಮಾಡ್ಕೋಬೇಕು, ಹೂವಿನ ಕಲರ್ ಆಯಿತು, ಹಿಂದ್ಗಡೆ 7 ಕಲರ್ ಆಯಿತು. ಇದೇ ಫೋಟೋನ ಸ್ವಲ್ಪ ಲೈಟಾಗಿ ಕಾಣಿಸ್ಬೇಕಾಗಿತ್ತು ಅಂದ್ರೆ ಒಪಾಸಿಟಿಲಿಂದ ಸ್ವಲ್ಪ ಕಡಿಮೆ ಇಟ್ಕೋಬೇಕು. ಮತ್ತೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇರುತ್ತೆ. ಮತ್ತೆ ಇಲ್ಲಿ ಏನಾದರೂ ನೀವು ಬರೀಬೋದು. ಓಕೆ, ಗುಡ್ ನೈಟ್ ಅದ ಬರಿಬೋದು, ಅಥವಾ ಏನಾದರೂ ಅವ್ರ ಹೆಸರು ಕೂಡ ಬರಿಬೋದು, ಸ್ವೀಟ್ ಮೆಮೊರೀಸ್ ಕೂಡ ಬರಿಬೋದು. ಬರೆಯೋಣ, ಏನಾದರೂ ಬರೆಯೋ. ನನ್ನ ಕಡೆ ಟೈಟಲ್ಸ್ ಫೋಟೋ ಅದಾವ, ಅದನ್ನೇ ನಾನು ಏನು ಮಾಡ್ಕೋತಾ ಇದ್ದೀನಿ, ಡೈರೆಕ್ಟ್ ತಂದು ಅಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ PNG ಫೈಲ್ಸ್ ಇದಾವೆ ನನ್ನ ಕಡೆ ಕೆಲವೊಂದು, ಅದನ್ನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿಂದ. KGR ಅಂತೇಳಿ ಬೇರೆ ಬೇರೆ ಫೈಲ್ಸ್ ಅದಾವ. ಎಲ್ಲಿದೆ ಇದನ್ನೇ ಓಪನ್ ಮಾಡೋಣ. ಈ ಥರ ಬೇರೆ ಬೇರೆ ಫೋಟೋಸ್ಗಳು ಫೈಲ್ಸ್ ಅದಾವ. ನಿಮ್ಗೆ ಯಾವ ಥರ ಫೈಲ್ಸ್ ಬೇಕು ಆ ಥರ ಹೂವನು ಅದಾವ. ಇಲ್ಲಿ ವೆಡ್ಡಿಂಗ್ ಈ ಥರ ಬೇರೆ ಬೇರೆ ಡಿಸೈನ್ಸ್ ಕೂಡ ಇದಾವೆ. ನನಗೇನು ಬೇಕಾ ಇದರೊಳಗಿಂದ ಯಾವುದಾದ್ರೂ ಒಂದು ಹೂವು ತೊಗೊಂಡ್ಬಿಡ್ತೀನಿ ನಾನು. ಅವಾಗ ಇದನ್ನೇ ಓಪನ್ ಮಾಡ್ಕೊಳ್ಳೋಣ. ಫೋಟೋಶಾಪ್ ಒಳಗೆ ಓಪನ್ ಮಾಡಿಕೊಂಡು ಇಲ್ಲಿಂದ ಕೆಲವೊಂದಿಷ್ಟು ಹೂವಸ್ಗಳನ್ನು ಇಲ್ಲಿ ಹಾಕೊಂಡ್ಬಿಡ್ತೀನಿ. ಅಂದರೆ ಹೂವು ಸ್ವಲ್ಪ ಚೆಂದ ಕಾಣಿಸ್ತಾವ. ಯಾವ ಹೂವು ಹಾಕೊಳ್ಳೋಣ, ಇಲ್ಲಿ ಮುಲ್ಯಾಂದಂದ್ರೂ ಬೇಕಾಗಿಲ್ಲ. ಸಪೋಸ್ ಈ ಥರ ಹೂವು ಬೇಕು, ಅಥವಾ ಈ ಥರ ಬೇರೆ ಬೇರೆ ಈ ಥರ ಡಿಸೈನ್ಸ್ಗಳು ಇಲ್ಲಿ ಸ್ವಲ್ಪ ಲೈಟಿಂಗ್ ಅದಾವ, ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು ನೀವು ಬೇರೆ ಕಡೆ ಒಂದು ಕಡೆ ಮೂಲಿ ಒಳಗೆ. ನೆಕ್ಸ್ಟ್ ಇಲ್ಲೇನಿದೆಯಲ್ಲ, ಇದು ಸ್ವಲ್ಪ ಈ ಟೆಕ್ಸ್ಟ್ ಏನಿದೆಯಲ್ಲ ಇದನ್ನು ತೊಗೊಂಡು ಅಪ್ಲೈ ಮಾಡ್ಕೊಳ್ಳೋಣ. ಎಂಗೇಜ್ಮೆಂಟ್ ಅಂತ ಇದೆ, ಈ ಥರ ಬೇರೆ ಬೇರೆ ಎಂಗೇಜ್ಮೆಂಟ್ ಅಥವಾ ಹ್ಯಾಪಿ ಬೇರೆ ಬೇರೆ ಏನೋ ಅದಾವೆ. ಓಕೆ, ಇದು ಅಪ್ಲೈ ಮಾಡ್ಕೊಳ್ಳೋಣ. ಯಾವುದಿದೆ, ಏನೋ ಒಂದಿದೆ, ಅದನ್ನೇ ನಾನು ಅಪ್ಲೈ ಮಾಡ್ಕೊ. ವೆಡ್ಡಿಂಗ್ ಅಂತ ಇದೆ. ಸಪೋಸ್ ವೆಡ್ಡಿಂಗ್ ಅಥವಾ ಬೇರೆ ಬೇರೆ ಈ ಥರ ನನ್ನ ಕಡೆ ಇರೋದನ್ನು ನಾನು ಆ್ಯಡ್ ಮಾಡಿ ತೋರಿಸ್ತಾ ಇರ್ತೀನಿ. ಓಕೆ, ನಿಮಗೂ ಕೂಡ ಯಾವ ಥರ ಬೇಕಾಗ್ತದೆ ಅದನ್ನೇ ನೀವೇನು ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಇಫೆಕ್ಟ್ಗಳನ್ನು ಕೂಡ ಸಿಗ್ತಿರ್ತಾವೆ ನನ್ನ ಕಡೆ ಅದಾವೆ. ಅದನ್ನೇ ನೀವು ಈ ಥರ ಬೇಕಾಗಿತ್ತು ಅಂದರೆ ನೀವು ಕೂಡ ಏನು ಮಾಡ್ಬೋದು, ಕಂಪ್ಯೂಟರ್ ಒಳಗಡೆ ಸಿಗುತ್ತೆ, ಆನ್ಲೈನ್ ಒಳಗಡೆ ಸಿಗ್ತಾವೆ, ನೀವು ಕೂಡ ಸರ್ಚ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಈ ಥರ ಬೇರೆ ಬೇರೆ ಈ ಥರ ಏನೇನು ಅದು ಹೂವಾಸ್ಗಳು, ಯಾವ ಥರ ಹೂವು ಇಟ್ಕೋಬೇಕು ಕನ್ಫ್ಯೂಸ್ ಆಗಿಬಿಡ್ತದೆ ಭಾಳ ನೋಡಿ. ಮತ್ತು ಇದೊಂದು ಸಾರಿ ತೊಗೊಂಡ್ಬಿಡೋಣ. ಓಕೆ, ಮ್ಯಾಕ್ಸಿಮೈಸ್. ಇದೇನು ಇಲ್ಲೇ ಎಲ್ಲಿ ಇಡೋಕೆ ಬೇಕಾಗಿಲ್ಲ. ಕಂಟ್ರೋಲ್ T ಮಾಡ್ಕೊಂಡು ಇದನ್ನೇ ರೈಟ್ ಕ್ಲಿಕ್ ಮಾಡಿ ಫಿಲ್ ವರ್ಟಿಕಲ್ ಮೇಲಿಂದಾನೆ ಕೂಡ ಈ ಥರ ಇಟ್ಕೊಂಡ್ಬಿಡ್ಬೋದು ಮೇಲ್ಗಡೆನೆ.
ಓಕೆ, ಇಲ್ಲಿ ಸ್ಟಾರ್ಸ್ ಕೂಡ ಕಾಣಿಸ್ತಾ ಇದಾವಲ್ಲ, ನಿಮ್ಗೆ ಸ್ಟಾರ್ಸ್ ಕೂಡ ಬಂದಿರುತ್ತೆ. ಈ ಥರ ಬೇರೆ ಬೇರೆ ಸ್ಟಾರ್ಸ್ ಆಗಿರ್ಬೋದು, ಈ ಥರ ಡಿಸೈನ್ ಕೂಡ ಕಾಣಿಸ್ತಿರ್ತದೆ. ಇದೇ ಸ್ಟಾರ್ಸಿಗೆ ಫೋಟೋಸ್ ಕೆಳಗಡೆ ಇಟ್ಕೊಂಡ್ಬಿಡ್ಬೋದು ನಾವು, ಹಿಂದ್ಗಡೆ ಪೂರ್ತಿ ಹಿಂದೆ ಕಾಣಿಸ್ತಿದೆ. ಈ ಥರ ಸ್ಟಾರ್ಸ್ಗಳು ಕೂಡ ಇಲ್ಲಿ ಬಂದಿರ್ತವೆ. ಓಕೆ, ಲೈಟಿಂಗ್ ಇಫೆಕ್ಟ್ ಮತ್ತು ಇದು ಬರ್ದಿರೋದು ಕೂಡ ಒಂದು ಕಡೆ ಬೇಕಾಗಿತ್ತು ಅಂದರೆ ಎಲ್ಲಾದರೂ ಒಂದು ಕಡೆ ಕಂಟ್ರೋಲ್ ಟಿ ಮಾಡಿಕೊಂಡು ಸ್ವಲ್ಪ ಸಣ್ಣ ಮಾಡಿ ಏನು ಮಾಡ್ಬೋದು, ನೀವು ಅದನ್ನು ಇಟ್ಕೊಂಡ್ಬಿಡ್ಬೋದು. ಏನು, ಇದನ್ನೇ ರೈಟ್ ಕ್ಲಿಕ್ ಮಾಡಿಕೊಂಡು ಎಲ್ಲೇ ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಟ್ರಾನ್ಸ್ಫರ್ ಅನ್ನೋದು ಸಿಗುತ್ತೆ, ಇಲ್ಲಿ ಸ್ಕೇಲ್ ಅಂತ ತೊಗೊಂಡು ಶಿಫ್ಟ್ ಹಿಡಿದು ಈ ಥರ ರೈಟ್ ಕ್ಲಿಕ್ ಮಾಡಿ ಇದನ್ನೇ ಈ ಥರ ರೊಟೇಷನ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಹೆಂಗೆ ರೊಟೇಷನ್ ಮಾಡೋದು, ರೊಟೇಷನ್ ಆಗುತ್ತಾ, ಎಂಟರ್ ಮಾಡ್ಕೊಳ್ಳೋಣ ಅಥವಾ ಇಲ್ಲಿ ಬರಿಬೋದು ಅಥವಾ ಮೇಲ್ಗಡೆ ಇಲ್ಲಿ ಸರಿ ಕಾಣಿಸ್ತಾ ಇಲ್ಲ. ಇದನ್ನೇ ಏನು ಮಾಡೋಣ, ಶೋ ಬೌಂಡಿಂಗ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಂಟ್ರೋಲರ್ಸ್ ಈ ಥರ ಬರ್ದಿರೋದೇ ಆಗ್ತದೆ, ಅದನ್ನೇ ನಾವು ಏನು ಮಾಡ್ಬೋದು, ಇಲ್ಲಿಂದ ಇಟ್ಕೊಂಡ್ಬಿಡ್ಬೋದು. ಇನ್ನೂ ಸ್ವಲ್ಪ ರೊಟೇಷನ್, ಸ್ವಲ್ಪ ಸಣ್ಣದು. ಓಕೆ, ಎಂಟರ್ ಈ ಥರ ಬರೆದು ಕೂಡ ಇಟ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಅಕ್ಷರ ಬರೆಯೋದಾಗಲಿ ಅಥವಾ ಅವ್ರ ಹೆಸರು ಬರೆಯೋದಾಗಲಿ, ಹೆಸರು ಬರೀಬೇಕಾದ್ರೆ ಟಿ ಅನ್ನೋದಿರುತ್ತೆ, ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ಏನು ಬೇಕೋ ಆ ಹೆಸರನ್ನ ಟೈಪ್ ಮಾಡಿಕೊಂಡು ಅದಕ್ಕೆ ಕಲರ್ ಗಿಲರ್ ಕೂಡ ಕೊಡ್ಬೋದಾ. ಮತ್ತು ನಾನು ಮ್ಯಾನ್ಯಲ್ ಆಗಿ ತಂದು ಹಾಕ್ತಾ ಇದ್ದೀನಿ, ಬೇಕು ಅಂದರೆ ಹಾಕ್ರಿ, ಇಲ್ಲ ಅಂದರೆ ತೆಗೆದು ಬಿಡ್ಬೋದು, ಬೇಕಾಗಿಲ್ಲ ಅಂದರೆ ತೆಗೆದು ಬಿಡ್ಬೋದು. ಈ ಥರ ಡಿಸೈನ್ ಅಂತ ಮಾತ್ರ ಮಾಡ್ಕೊಬೋದು. ಕೆಳಗಡೆ ಇನ್ನೂ ಸ್ವಲ್ಪ ಹೂವು ಗಿವ ಬೇಕಾಗಿತ್ತು ಅಂದರೆ ಮತ್ತೆ ಇದ್ರೊಳಗೆ ಹೂವು ಅದೇ ನೋಡ್ರಿ, ಯಾವುದ್ರೊಳಗೆ ಅದೇ ಇದ್ರೊಳಗಡೆ ಇದೆ ನೋಡೋಣ ಅಂತ. ಇದರೊಳಗಡೆ ಹೂವು ಕೆಳಗಡೆ ಇಡುವಂಥದ್ದು ಯಾವುದಾದ್ರೂ ಇದೆಯಾ? ಓಕೆ, ಇಲ್ಲ. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇನ್ನೊಂದು ನನ್ನ ಕಡೆ ಇನ್ನೂ ಭಾಳ ಅದಾವೆ, ಅದನ್ನು ಓಪನ್ ಮಾಡ್ಕೊಂಡು ನೋಡ್ಕೋತಾ ಇದ್ದೀನಿ ನಾನು. ಈ ಥರ ಇನ್ನೂ ಇಲ್ಲಿದೆ ಹಲವಾರು, ಇಲ್ಲಿ ಹೂವು ಅದಾವೆ. ಇದನ್ನು ತಗೋತೀನಿ, 5 0.5 ಅಂತಿದೆ, ಅದನ್ನೇ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಅದ ಕರೆಕ್ಟ್ ಅದ. ಇದನ್ನು ಓಪನ್ ಮಾಡಿಕೊಂಡು ಫೋಟೋಶಾಪ್ ಒಳಗಡೆ ಓಪನ್ ಮಾಡಿಕೊಂಡು ಈ ಥರ ಹಲವಾರು ಫೈಲ್ಸ್ಗಳು ಇದ್ದಿರ್ತಾವೆ ನನ್ನ ಕಡೆ, ಅದನ್ನೇ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಆನ್ಲೈನ್ ಒಳಗೆ ಸರ್ಚ್ ಮಾಡಿಕೊಂಡು ಸ್ವೀಟ್ ಮೂಮೆಂಟ್ ಅದ. ಓಕೆ, ಇದು ಮಾತ್ರ ಅಪ್ಲೈ ಮಾಡೋಣ. ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಸ್ವೀಟ್ ಮೂಮೆಂಟ್ ಅನ್ನೋದು ನೀವು ಟೈಪ್ ಮಾಡ್ಬೋದಾ, ಮತ್ತು ಇವ್ರೇನು ತಂದು ಹಾಕ್ತಾರೆ ಅಂತೇಳಿ ಕನ್ಫ್ಯೂಸ್ ಆಗಬೇಡ್ರಿ, ಟೈಪ್ನು ಕೂಡ ನೀವು ಕೂಡ ಮಾಡ್ಬೋದು. ಓಕೆ, ಈ ಥರ ಬೇರೆ ಬೇರೆ ಇಮೇಜಸ್ ಕೂಡ ಇಲ್ಲಿ ಇದ್ದಿರ್ತಾವೆ, ಟೈಪ್ ಕೂಡ ನೀವು ಮಾಡಿ ಅಪ್ಲೈ ಮಾಡ್ಬೋದು. ಅದಕ್ಕೆ ನಿಮ್ಗೆ ಯಾರು ಬೇಡ ಅನ್ನೋದಿಲ್ಲ. ನೆಕ್ಸ್ಟ್ ಇದನ್ನು ಕೂಡ ಅಪ್ಲೈ ಮಾಡ್ಕೋದು. ಮ್ಯಾಕ್ಸಿಮೈಸ್ ಇದನ್ನೇನು ಮಾಡೋಣ, ಹೂವು ಕಂಟ್ರೋಲ್ ಟಿ ಸ್ವಲ್ಪ ಸಣ್ಣ ಮಾಡೋಣ. ಓಕೆ, ಸಣ್ಣದ. ಎಂಟರ್. ಎಲ್ಲಿ ಹೋಗ್ಬೇಕು, ಆ ಹುಡುಗಿ ಕಾಲು ಕೆಳಗಡೆ ಹೋಗ್ಬೇಕಲ್ಲ, ಅದು ಹಿಂದ್ಗಡೆ ಹೋಗ್ಬೇಕು. ಸ್ವಲ್ಪ ಪೂರ್ತಿ ಏನು ಮಾಡ್ಬೇಕು, ಅದಕ್ಕೆ ಕೆಳಗಡೆ ಸರ್ಚ್ಕೊಂಡ್ಬಿಡ್ಬೇಕು. ಇಲ್ಲಿ 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 ಬರಬೇಕು. ಓಕೆ, ಅಂದರೆ ಹಿಂದ್ಗಡೆ ಹೋಗ್ಬಿಡ್ತದೆ. ನೆಕ್ಸ್ಟ್ ಈ ಫೋಟೋ ಇನ್ನೊಂದು ಫೋಟೋ ಇದೆ. ಈ ಥರ ಫೋಟೋಸ್ ಇದೇನು ಬೇಕಾಗಿಲ್ಲಲ್ಲ, ತೆಗೆದು ಬಿಡೋಣ ಅಲ್ಲ ಇದಕ್ಕೆ. ಓಕೆ, ಅದೇನು ಬೇಕಾಗಿಲ್ಲ, ತೆಗೆದು ಬಿಡೋಣ. ಸಪೋಸ್ ಹೂವಿನೊಳಗೆ ಹುಡುಗಿ ನಿಂತಿರೋ ಥರ ಅನಿಸ್ತಾ ಇದೆಯಾ? ಓಕೆ, ಅನಿಸ್ತಾ ಇದೆ ಅಂತ ಅನಿಸ್ತದೆ. ನೀವೇನು ಹೇಳೋರಲ್ಲ ಬಿಡೋರಲ್ಲ, ನೋಡೋರಲ್ಲ ಅಷ್ಟೇ. ನೆಕ್ಸ್ಟ್ ಇದನ್ನೇ ಹುಡುಗಿ ಮೇಲ್ಗಡೆ ಇಡೋಣ. ಈಗ ಹುಡುಗಿ ಕಾಲ ಹತ್ರ ಸ್ವಲ್ಪ ಏನು ಮಾಡಬೇಕು, ಇಲ್ಲಿಂದ ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೊಳ್ಳೋಣ ಎರೇಜರ್ದ. ಓಕೆ, ಇನ್ನೂ ಸ್ವಲ್ಪ ದೊಡ್ಡದು. ಓಕೆ, ಒಪಸಿಟಿ ಏನು ಮಾಡಬೇಕು, ಇಲ್ಲಿಂದ ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ಥರ ಎರೇಜರ್ ಮಾಡ್ಕೋಬೋದು. ಅಂದರೆ ಅಲ್ಲಿ ಹೂವಿನ ಥರ ಫೀಲಿಂಗ್ ಕೂಡ ಆಗ್ತಾ ಇರತ್ತೆ, ಅಲ್ಲಿ ಅವರು ನಿಂತಿರೋ ಥರನೂ ಕೂಡ ನಿಮ್ಗೆ ಅನಿಸ್ತದೆ. ಬಟ್ ಈ ಥರ ನಾವು ಅಪ್ಲೈ ಮಾಡೋ ಸ್ವೀಟ್ ಮೂಮೆಂಟ್ಸ್ ಅನ್ನೋದನ್ನು ಇಲ್ಲಿ ಮೇಲ್ಗಡೆ ಆ್ಯಡ್ ಮಾಡ್ಕೋಬೋದು, ಅಥವಾ ಕೆಳಗಡೆನೂ ಕೂಡ ನೀವು ಆ್ಯಡ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಇದು ಸ್ವಲ್ಪ ಕೆಳಗೆ ಸರ್ಸೋಣ ಫೋಟೋ. ಓಕೆ, ಸ್ವೀಟ್ ಮೆಮೊರೀಸ್ ಅಂತ ಇದೆ, ಇದನ್ನೇ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಣ್ಣ ಬೇಕು ಅಂದ್ರೂ ಕೂಡ ಸ್ವಲ್ಪ ಈ ಥರ ಓಕೆ ಆಲ್ ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ಕೋಬೋದು. ಎಂಟರ್. ಸ್ವಲ್ಪ ಮುಂದಕ್ಕೆ ಸರ್ಚ್ ಬಿಡೋಣ. ಇರಲಿ, ಈ ಥರ ಸ್ವಲ್ಪ ಮೇಲ್ಗಡೆನೂ ಕೂಡ ಬೇಕು ಅಂದರೆ ಎಡಿಟ್ ಮಾಡ್ಕೋಬೋದು. ಗೊತ್ತಾಗಿದೆ? ಕರೆಕ್ಟ್ ಐತಾ? ಇದ್ರೊಳಗೆ ಏನಾದರೂ ಕನ್ಫ್ಯೂಸ್, ನಿಮ್ಗೆ ಏನಾದರೂ ಡೌಟ್ಸ್ ಮತ್ತು ಇದ್ರೊಳಗೆ ಏನಾದರೂ ಕರೆಕ್ಷನ್ ಮಾಡಬೇಕಾಗಿತ್ತು ಅಂದ್ರೂ ಕೂಡ ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಡಿಸೈನ್ಸ್ಗಳು ಸಿಗ್ತಾವ, ಹೂವು ಸಿಗ್ತಾವ, ನಿಮ್ಗೆ ಏನು ಬೇಕಾ ಎಲ್ಲ ಸಿಗ್ತದೆ ಫೋಟೋಶಾಪ್ ಒಳಗಡೆ, ಆರಾಮ್ ಸರಿ ಮಾಡ್ಬೋದು. ಸ್ವಲ್ಪ ಯಾಕೋ ಹಿಂದ್ಗಡೆ ಕಲರ್ ಸ್ವಲ್ಪ ಮಬ್ಬು ಅನಿಸಕತ್ತದ ನನಗೆ, ಅದನ್ನು ಅಪ್ಲೈ ಈ ಥರ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಮಬ್ಬು ಅನ್ಸಕತ್ತದ. ಇದನ್ನೇ ಅಪ್ಲೈ ಮಾಡ್ಕೊಳ್ಳೋಣ, ಬೇರೆ ಕಲರ್ಸ್ ಏನಾದರೂ ಕೊಡೋಣ ಅಂತ. ಕಂಟ್ರೋಲ್ ಯು ಮಾಡ್ಕೊಳ್ಳೋಣ, ಕಲರ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಗೊತ್ತಾಗಲ್ಲ, ಒಂದೇ ಸರ್ತಿಗೆ ಸ್ವಲ್ಪ ಚೇಂಜಸ್ ಮಾಡ್ಬೇಕು, ಯಾಕಂದ್ರೆ ಫೋಟೋಶಾಪ್ ಸ್ವಲ್ಪ ಕಲರ್ ಕರೆಕ್ಷನ್ ಒಳಗೆ ಭಾಳ ಶಾಣೆ ಇರ್ಬೇಕು ಮನುಷ್ಯ, ಅಂದ್ರೆ ಗೊತ್ತಾಗ್ತದೆ. ಸುಮ್ಮನೆ ಅರ್ಧ ಬರ್ಧ ಏನೋ ಒಂದಿತ್ತು ಅಂದ್ರೆ ಕರೆಕ್ಟಾಗಿ ನೀಟಾಗಿ ಗೊತ್ತಾಗಲ್ಲ. ನೋಡೋಣ, ಇನ್ನೊಂದು ಸರ್ತಿ ಕೈ ಆಡ್ಸಾಕತ್ತೀನಿ, ಯಾವ್ದು ಸ್ವಲ್ಪ ಚಲೋ ಕಾಣಿಸ್ತದೆ ಅದನ್ನೇ ಸ್ವಲ್ಪ ಇಟ್ಕೊಳ್ಳೋಣ. ಇಲ್ಲ ಅಂದ್ರೆ ತೆಗೆದ್ಬಿಡೋ. ಮೊದಲಿಂದ ಕರೆಕ್ಟ್ ಇತ್ತು ಅಂದ್ರೆ ಇದೇ ಕರೆಕ್ಟ್ ಇತ್ತು ಅಂದ್ರೆ ಇದೇ ಇಟ್ಕೊಂಡ್ಬಿಡೋಣ. ಓಕೆ, ಇರ್ಲಿ ಬಿಡಪ್ಪ, ಇದೇ ಥರ ಕಲರ್ ಇಟ್ಕೊಳ್ಳೋಣ. ಇದರದ್ದು ಒಪಾಸಿಟಿ ಸ್ವಲ್ಪ ಏನು ಮಾಡೋಣ, ಇಲ್ಲಿಂದ ಕಡಿಮೆ ಮಾಡ್ಕೊಳ್ಳೋಣ, ಅಂದ್ರೆ ಲೈಟಾಗಿ ಕಾಣಿಸ್ಬೇಕು, ಈ ಥರ ಇಟ್ಕೊಂಡ್ಬಿಡೋಣ. ಓಕೆ, ಸ್ವಲ್ಪ ಲೈಟಾಗಿ ಹಿಂದ್ಗಡೆ ಕಲರ್ ಕಾಣಿಸ್ತಾ ಇದೆ ನನಗೆ. ಇದನ್ನು ಕೂಡ ಸ್ವಲ್ಪ ಇನ್ನು ಹುಡುಗಿ ಕಲರ್ ಲೈಟ್ ಹೈಟ್ ಸ್ವಲ್ಪ ಹೈಲೈಟ್ ಆಗ್ಬೇಕು ಕಲರ್ ಅಂದ್ರೆ ಇಮೇಜ್ ಒಳಗೆ ಹೋಗಿ ಏನು ಮಾಡ್ಬೇಕು, ಫಿಲ್ಟರ್ ಒಳಗೆ ಹೋಗಿ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಇಲ್ಲಿಂದ ಕರ್ವ್ ಅನ್ನೋದು ಬರುತ್ತೆ. ಎಲ್ಲಿ ಬರುತ್ತೆ, ಕಲರ್ ಬ್ಯಾಲೆನ್ಸ್ ಬೇಡ, ಇಲ್ಲಿ ಬ್ರೈಟ್ನೆಸ್ ಕಂಟೆಂಟ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಈ ಥರ ಕಲರ್ ಕೂಡ ಅದನ್ನು ಅಪ್ಲೈ ಮಾಡ್ಬೋದು. ನೋಡಿ, ಈ ಥರ ಕಲರ್ಸ್ ಕೂಡ ಲೈಟಿಂಗ್ ಇಫೆಕ್ಟ್ ಬರುತ್ತೆ. ಇದ್ರೊಳಗೆ ಸರಿ ಆಗಲಿಲ್ಲ ಅಂದರೆ ಇನ್ನೊಂದು ಬರುತ್ತೆ, ಅಡ್ಜಸ್ಟ್ಮೆಂಟ್ ಒಳಗೆ ಹೋಗೋದು. ಇಲ್ಲಿಂದ ಯಾವ್ದು ಬರುತ್ತೆ, ಇಲ್ಲಿಂದ ಯಾವುದು ನೋಡೋಣ, ಕಂಟ್ರೋಲ್ ಎಮ್ ಅಥವಾ ಕಂಟ್ರೋಲ್ ಐ ಬೇಕಾಗಿಲ್ಲ, ಕರ್ವ್ ಅಂತ ಬರುತ್ತೆ. ಅದನ್ನೇ ಸ್ವಲ್ಪ ಈ ಥರ
ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ಕ್ವಾಲಿಟಿ ಸ್ವಲ್ಪ ಚಲೋ ಬರ್ತದೆ. ನೆಕ್ಸ್ಟ್ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಆಟೋ ಲೆವೆಲ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಮೇಜ್ ಒಳಗೆ ಅಡ್ಜಸ್ಟ್ಮೆಂಟ್ ಒಳಗೆ ಆಟೋ ಕಾಂಟೆಂಟ್ಸ್ ಮಾಡ್ಕೊಳ್ಳೋದು. ಮತ್ತೆ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗೋದು ಮತ್ತೆ ಆಟೋ ಕಲರ್ ಒಳಗೆ ಮಾಡ್ಕೊಂಡ್ಬಿಡೋದು. ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿರ್ತದೆ ಕೆಳಗಡೆ ಹಿಂದ್ಗಡೆ ಕಲರ್. ನೆಕ್ಸ್ಟ್ ಹಿಂದ್ಗಡೆ ವೈಟ್ ಅನ್ನೋದು ಅದ ಇರಲಿ ಅಲ್ಲ, ಅದಕ್ಕೆ ಪ್ರಾಬ್ಲಮ್ ಇಲ್ಲ, ವೈಟೇ ಇರಲಿ ಅಥವಾ ಬೇರೆದು ಕೂಡ ಇಟ್ಕೋಬೋದು, ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ. ಈ ಥರ ಯೆಲ್ಲೋ ಕಲರ್ ಒಳಗೆ ಅಥವಾ ಪಿಂಕ್ ಕಲರ್ ಒಳಗೂ ಕೂಡ ಕೊಡ್ಬೋದು. ನಿಮ್ಗೆ ಯಾವ ಥರ ಬೇಕಾಗ್ತದೆ ಆ ಥರ ಕೊಡ್ರಿ, ನನಗೇನು ಅಭ್ಯಂತರ ಇಲ್ಲ. ಬಟ್ ನಾನು ಕೂಡ ನಿಮ್ಗೆ ತೋರಿಸ್ತಾ ಇರ್ತೀನಿ ಯಾವ ಥರ ಎಡಿಟ್ ಮಾಡ್ಕೋಬೋದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸಪೋಸ್ ಅದೇ ಇರಲಿ ವೈಟ್ ಅಂದರೆ ಅದೇನೇ ವೈಟ್ ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ಬೇಕು ಅಂದ್ರೆ ಇಟ್ಕೋರಿ, ಬ್ಯಾಡ ಅಂದ್ರೆ ಈ ಥರ ತೆಗೆದು ಬಿಡ್ಬೋದು. ಗೊತ್ತಾಗ್ತಿದೆಯಾ? ಮಂಜು ಬಹಳ ಆಗ್ತಾ ಇದೆ, ಇರಲಿ ಏನು ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಶೋವಣಿ ಬಾಕ್ಸ್ ತೆಗ್ರಿ ಅಂದ್ರೆ ಕಂಟ್ರೋಲರ್ಸ್ ಹೋಗ್ಬಿಡ್ತದೆ. ಹಿಂದ್ಗಡೆ ಕಲರ್ ಕೂಡ ಗೊತ್ತಾಗಿದೆಯಲ್ಲ, ಕರೆಕ್ಟಾಗಿ ಲೈಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಸಪೋಸ್ ಮೇಲ್ಗಡೆದು ಕೂಡ ಚೇಂಜಸ್, ಇನ್ನೂ ಕಲರ್ ಚೇಂಜ್ ಆಗ್ಬೇಕಂದ್ರೆ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕ, ಕಂಟ್ರೋಲ್ ಅಲ್ಟ್ ಡಿ ಮಾಡ್ಕೊಂಡು ಸೊ ಫೆದರ್ ಕೊಡೋಣ. ಫೆದರ್ ಕೊಡೋಣ. ಎಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಫೆದರ್ ಬಹಳ ಇರ್ತದೆ ಇದ್ರೊಳಗೆ ಕೆಲಸ, ಒಂದೇ ಸರ್ತಿಗೆ ಕಂಪ್ಲೀಟ್ ಆಗುವಂತ ಚಾನ್ಸ್ ಬಹಳ ಕಡಿಮೆ. ನಾವು ಯಾವ ತರ ಎಡಿಟ್ ಮಾಡ್ತಾ ಇರ್ತೀವಿ ಆ ತರ ಇಲ್ಲಿ ಹುಲ್ ಸ್ಯಾಚುರೇಷನ್ ತಗೊಂಡು ಕಲರ್ನ ಕೂಡ ನಾವು ಚೇಂಜಸ್ ಮಾಡ್ಕೋಬಹುದು. ಈ ತರ ಅಪ್ಲೈನ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ತರ ಕಲರ್ಸ್ ಕೂಡ ಇಲ್ಲಿಂದ ನಮ್ಗೆ ಸಿಗ್ತಿರ್ತಾವ. ತಿಳಕತ್ತದ ನಾ ಹೇಳೋದ? ಏನು ಕನ್ಫ್ಯೂಸ್ ಆಗತ್ತೀರಿ? ಕನ್ಫ್ಯೂಸ್ ಆಗಬೇಡ್ರಪ್ಪ, ನೀವು ಕೂಡ ಸಿಕ್ಕಾಪಟ್ಟೆ ಶಾಣೆ ಇದ್ದೀರಿ. ಈ ಥರ ಬೇರೆ ಬೇರೆ ಕಲರ್ಸ್ ಕೂಡ ಕಂಟ್ರೋಲ್ ಡಿ, ಇಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಓಕೆ, ಇರಲಿ. ಈ ಥರ ಎಲ್ಲ ಕಲರ್ಸ್ ಕೂಡ ಚೇಂಜಸ್ ಮಾಡ್ಕೋಬೋದು ಬೇರೆ ಬೇರೆದು. ಈ ಥರ ಬೇಕು ಅಂದರೆ ಈ ಥರ ಇಟ್ಕೋರಿ, ಕಂಟ್ರೋಲ್ ಆಲ್ ಜಡ್. ಇಷ್ಟೇ ಬೇಕು ಅಂದರೆ ಇಷ್ಟನೇ ಇಟ್ಕೋಬೋದು. ಗೊತ್ತಾಗಿದೆಯಾ? ಇದು ಸ್ವಲ್ಪ ಇನ್ನೂ ಲೈಟ್ ಕಾಣಿಸ್ತಾ ಇದೆ ನೋಡ್ರಿ ಫೋಟೋ. ಇನ್ನೂ ಸ್ವಲ್ಪ ಏನು ಮಾಡೋಣ, ಒಪೆಸಿಟಿ ಇಷ್ಟು ಇಟ್ಕೊಳ್ಳೋಣ, ಲೈಟಾಗಿ ಕಾಣಿಸ್ತಾ ಇದೆ. ಓಕೆ, ಎಷ್ಟಿರಲಿ. ನೆಕ್ಸ್ಟ್ ಇದೇ ಫೋಟೋ ಇನ್ನೂ ಹಲವಾರು ರೀತಿಯಾಗಿ ಬೇಕಾಗಿತ್ತು ಅಂದರೆ ಇಟ್ಕೋಬೋದು. ಈಗ ಒಂದು ಬಾರ್ಡರ್ ಬೇಕಾಗಿದೆ ಅಂದರೆ ಏನು ಮಾಡೋದು, ಇದನ್ನು ನ್ಯೂ ಲೇಯರ್ ತಗೊಂಡು ಎಡಿಟ್ ಒಳಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಷನ್ ಅಂತ ಹೇಳಿ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಸ್ಟ್ರೋಕ್ ಅಂತ ಅಪ್ಲೈ ಮಾಡ್ಕೊಂಡು ಯಾವ ಥರ ಸ್ಟ್ರೋಕ್ ಕೊಡೋಣ, ಯಾವುದಾದ್ರೂ ಒಂದು ಕಲರ್ ಥರ ಬ್ಲೂ ಕಲರ್ ಒಳಗಡೆ. ಓಕೆ, ಎಷ್ಟಿರಬೇಕು, ಒಂದು 20% ಅಥವಾ 30% ಕೊಡ್ತೇವೆ, 50% ಕೊಡೋಣ. ಓಕೆ, ಬತ್ತು. ಇದನ್ನೇ ಎಲ್ಲರಿಗಿಂತ ಮೇಲ್ಗಡೆ ಅಂತೂ ಅದ, ಇದ್ರ ಮೇಲ್ಗಡೆ ಯಾವುದು ಇಲ್ಲ. ಇನ್ನೂ ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗೋಣ, ಎಲ್ಲರಿಗಿಂತ ಮೇಲ್ ಬರಬೇಕಿದೆ. ಯಾಕಂದ್ರೆ ಎಲ್ಲ ಆಪ್ಷನ್ಸ್ ನಮಗೆ ಕಾಣಿಸ್ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಎಲ್ಲರಿಗಿಂತ ಕಂಟ್ರೋಲ್ ಡಿ ಮಾಡ್ಕೊಂಡ್ಬಿಡೋದು ಇವಾಗ. ಓಕೆ, ಗೊತ್ತಾಗ್ತಿದೆಯಾ? ಈ ತರ ಕಲರ್ಸ್ ಅನ್ನ ಕೊಡಬಹುದು. ಮತ್ತೆ ಅದರದಷ್ಟು ಕಲರ್ ಚೇಂಜ್ ಆಗಬೇಕಾಗಿತ್ತು ಅಡ್ಜಸ್ಟ್ಮೆಂಟ್ ಒಳಗೆ, ಹುಲ್ ಸ್ಯಾಚುರೇಷನ್ ಒಳಗೆ ನೀವೇನೇ ಕಲರ್ ಚೇಂಜ್ ಮಾಡ್ರಿ ಅಲ್ಲೇ ಹೋಗ್ಬೇಕು, ಮತ್ತೆ ಬೇರೆ ಕಡೆ ಎಲ್ಲಿ ತಿರುಗಾಡಬೇಡ್ರಿ. ಹುಚ್ಚರಂಗ್ ತಿರುಗಾಡೋದು ಹೊಂಟಿರಿ ಅಂತೀನಿ. ಕಾಣಿಸ್ತಾ ಇದೆ? ಈ ತರ ಬೇರೆ ಬೇರೆ ಕಲರ್ಸ್ ಮತ್ತೆ ಈ ತರ ಡಿಸೈನ್ಸ್ ಕೂಡ ಅಪ್ಲೈ ಮಾಡಬಹುದು. ಇಸ್ ವೆರಿ ಈಸಿ ಆ್ಯಂಡ್ ವೆರಿ ಡಿಫಿಕಲ್ಟ್ ಏನಿಲ್ಲ. ಫೋಟೋಶಾಪ್ ಭಾಳ ಈಸಿ ಅದ, ಬಟ್ ಮನಸ್ಸು ಕೊಟ್ಟು ಕೆಲಸ ಮಾಡಿದರೆ ವಿಲ್ ಯು ಸಕ್ಸಸ್. ನೀವು ಕೂಡ ಫೋಟೋಶಾಪ್ ಒಳಗಡೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ನ ನೀವು ಅಪ್ಲೈ ಮಾಡ್ಕೋಬಹುದು. ತಿಳಿತಾ? ಈ ಥರ ಡಿಸೈನ್ ಕೂಡ ನಾವು ಮಾಡಿದ್ದೀವಿ. ಹಿಂದ್ಗಡೆ ಸ್ಟ್ರೋಕ್ ನಿಮ್ಗೆ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸನ್ನು ನೀವು ಕೊಟ್ಟು ಅಪ್ಲೈ ಮಾಡ್ಕೋಬಹುದು. ನಾನು ಕೊಡೋದಲ್ಲ, ನನಗೆ ಯಾವ ಥರ ಮನಸ್ಸಿಗೆ ಆಗಕತ್ತದ ಸಮಾಧಾನ ಆ ಥರ ಎಡಿಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಥರ ನೀವು ಕೂಡ ಏನು ಮಾಡ್ಕೋರಿ, ಎಡಿಟನ್ನು ಮಾಡಿಕೊಂಡು ಅಪ್ಲೈ ಮಾಡ್ಕೋಬಹುದು. ಡೋಂಟ್ ವರಿ, ಯಾರು ನಿಮ್ಗೆ ಬೇಡ ಅಂತ ಹೇಳೋದಿಲ್ಲ. ಓಕೆ, ಈ ಥರ ಇಟ್ಕೋರಿ, ಈ ಥರ ಇಟ್ಕೋರಿ, ಹೆಂಗೆ ಬೇಕಾ ಹಂಗೆ ಇಟ್ಕೋರಪ್ಪ. ಕನ್ಫ್ಯೂಸ್ ಆಗ್ತದ. ಸಪೋಸ್ ಹಿಂಗಿರಲಿ, ಇದೇ ಕಲರ್ ಇಲ್ಲ ಅಥವಾ ಬೇರೆ ಕಲರ್, ಇದು ಬೇಕಾಗಿಲ್ಲ, ಇದೇ ಇರಲಿ. ಸ್ವಲ್ಪ ಕಾಣಿಸ್ತದ, ಬಾರ್ಡರ್ ಕಾಣಿಸ್ಬೇಕಲ್ಲ ನಮ್ಗೆ, ಇಲ್ಲ ಅಂದ್ರೆ ಇದೇ ಇಲ್ಲ. ಓಕೆ, ಈ ಥರ ಅಪ್ಲೈ ಮಾಡ್ಕೋಬಹುದು. ಗೊತ್ತಾಗಿದೆಯಾ? ಇದರೊಳಗಡೆ ಹಿಂದ್ಗಡೆ ಹೂವು ಬೇಕಾಗಿತ್ತು ಅಂದ್ರೆ ಕೂಡ ಅಪ್ಲೈ ಮಾಡ್ಕೋಬಹುದು. ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ಸ್ ಕೂಡ ನೀವು ಇದರೊಳಗಡೆ ಮಾಡ್ಕೊಂಡು ಕಲಿಬಹುದಾದಂತನ ಇವತ್ತಿನ ಈ ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇದರೊಳಗೆ ಏನಾದರೂ ನಿಮ್ಗೆ ಚೇಂಜಸ್ ಏನಾದರೂ ಡಿಫಿಕಲ್ಟ್ ಅನಿಸ್ತಾ ಇದೆಯಾ, ಮತ್ತೆ ಏನಾದರೂ ಇದ್ರೊಳಗೆ ಹಾರ್ಡ್ ಅನಿಸ್ತಾ ಇದೆ ಅಂದ್ರೆ ನನ್ನ ಕಮೆಂಟ್ಸ್ ಮಾಡ್ರಿ, ಮತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಇದನ್ನು ಯಾವ ಥರ ಸೇವ್ ಮಾಡಬೇಕಪ್ಪ ಅಂದ್ರೆ ಏನು ಮಾಡ್ಕೋಬಹುದು, ಸೇವ್ ಮಾಡಬೇಕಾಗಿದೆ ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆಸ್ ಒಳಗಡೆ ಇದು ಕಂಪ್ಲೀಟ್ ಆಗಿದೆ ಅಂದ್ರೆ ಅದಕ್ಕೆ JPG ಒಳಗೆ ಸೇವ್ ಮಾಡ್ಕೊಂಡು ಅದರದೇ ಆದಂತ ಒಂದು ಹೆಸರು ಕೊಟ್ಕೊಂಡು ಯಾವುದಾದ್ರೂ ಒಂದು ಹೆಸರು ಕೊಟ್ಟು ನೀವು ಎಲ್ಲಿ ಸೇವ್ ಮಾಡ್ಕೋತೀರಿ, ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತಾ ಇದ್ದೀನಿ. ಇದನ್ನೇ ಕಂಪ್ಲೀಟ್ ಆದ ನಂತರ ಈ ತರ ಸೇವ್ ಮಾಡ್ಕೊಂಡು ನೀವು ಪ್ರಿಂಟ್ ತೆಗಿಬೇಕಾಗ್ತದೆ. ಯಾರದೇ ಫೋಟೋ ನೀವು ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೂ ಕೂಡ ಈ ತರ ಡಿಸೈನ್ ನೀವು ಮಾಡ್ಬೋದು. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ, ನೋಡೋಣ. ಇಲ್ಲಿ ನನ್ನ ಫೋಟೋ ಈ ತರ ಡಿಸೈನ್ ಆಗಿದೆ. ಓಕೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಈ ತರ ನಾವು ಏನ್ ಮಾಡ್ಬೋದು, ಫೋಟೋಸ್ ಅನ್ನ ಡಿಸೈನ್ ಮಾಡ್ಕೋಬಹುದು. ಗೊತ್ತಾಗಿದೆ? ಇದ್ರೊಳಗೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನಾನು ಕಮೆಂಟ್ಸ್ ಮಾಡ್ರಿ, ಮತ್ತೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಹಾಗೆ ಪ್ರತಿಯೊಂದು ವಿಡಿಯೋ ನನ್ನ ಅಪ್ಡೇಟ್ಸ್ ಅನ್ನ ನೀವು ನೋಡ್ಬೇಕಾಗಿತ್ತು ಅಂದ್ರೆ ನಾನು ಆಗ್ಲೇ ಹೇಳಿದೆ ಏನ್ ಮಾಡ್ಬೇಕು, ನಾನು ವಿಡಿಯೋನ ನೋಡ್ತಕ್ಕಂಥ ಎಲ್ಲಾ ವೀಕ್ಷಕರು ಏನ್ ಮಾಡ್ಬೇಕು, ನೀವು ಹೊಸದಾಗಿ ನೋಡಾತೀರ ಅಂದ್ರೆ ಮೊದಲು ಕಮೆಂಟ್ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಬಡ ವಿದ್ಯಾರ್ಥಿ ಕೂಡ ಬಹಳ ಯೂಸ್ ಆಗಿರ್ತಕ್ಕಂಥ ಕ್ಲಾಸಸ್ ಇರ್ತಾವ, ಅವ್ರಿಗೂ ಕೂಡ ಶೇರ್ ಮಾಡ್ರಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ, ಹಾಗೆ ಕಮೆಂಟ್ಸ್ ಮಾಡ್ಬೇಕಾ, ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೇಕಾ. ಮತ್ತೆ ಸಿಗೋಣ, ಇದೇ ತರ ವಿಡಿಯೋ ಮಾಡಿ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡಿ ನೀವು ಕೂಡ ಫೋಟೋಶಾಪ್ ಕಲಿತಾ ಇರಿ, ಹಾಗೆ ನಗ್ತಾ ಇರಿ, ಎಲ್ಲರಿಗೂ ನಗಿಸ್ತಾ ಇರಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ.